ಇದ್ದಿದ್ರೆ ಕಳಿಸ್ಕೊ ಚಂದ್ರನ ಇಬ್ಬರಿಗೂ ವಾರ್ನಿಂಗ್ ಇದೆ ಅಲ್ಲಿ ರೈಟ್ ವಾರ್ನಿಂಗ್ ಇದೆ. ನಿಮ್ಗೆ ಆಶ್ಚರ್ಯ ಆಗ್ತಲ್ಲ ನೋಡಿ ಹೆಂಗಿರುತ್ತೆ, ಅದನ್ನೇ ಸೀಕ್ರೆಟ್. ನಾವು ಇವಾಗ ನಾವು ಫಿಲಿಪಿ 1:27 ಹೋಗೋಣ, ನಾವು ಹೋಗೋಣ ಅಲ್ಲಿಗೆ. ಅದ್ರ ಮೊದಲು ನಡೀತಾ ಇದ್ದರೆ ಕಳಿಸ್ಬಿಡ್ತು. ಅಟ್ ಎನಿ ಕಾಸ್ಟ್ ನೀವು ಯಾವುದು ಅಂಜಲಿ ಒಂದೇ ದಿನವೇ ಬೇಕಾಗಿಲ್ಲ. ಸಂಭ್ರಮ ಕಂಬಲ್ನಲ್ಲಿ ನೋಡಿ, ಯಾರೇ ಬಂದು ಇಲ್ಲೇ ಸಾಕ್ಷಿಗಳು ಹೇಳಿದ್ದೀವಿ. ಸಾಕ್ಷಿಗಳು ಹೇಳಿದ್ರು ನೋಡಿ, ಅವ್ರು ಯಾರು ಸಾಕ್ಷಿ, ಅವ್ರು 4 ದಿನ ಕರೆಸಿ ಬಂದಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರವರು ನೋಡಿ, ಅವರು ಅವ್ರಿಗೆ ಆಗ್ತಾ ಇಲ್ಲ. ಪುಷ್ಪ ಅವ್ರು ಕಳಿಸ್ಕೊಳ್ಳಿ, ಅವ್ರಿಗೆ ಸಾಕ್ಷಿ ಕಳಿಸ್ಕೊಂಡ್ರೆ ಯಾರು ಕಳಿಸ್ಕೊಂಡ್ರೆ ಆಗದೇ ಇಲ್ಲ ನೋಡಿ. ಅವ್ರಿಗೆ ಏನಪ್ಪ ಗೊತ್ತಿಲ್ಲ ನಮಗೆ, ಇಲ್ಲಿ ಯಾರು ಬಂದಿದೆ ಅಂತಲೂ ಇನ್ನೂ ಗೊತ್ತಿಲ್ಲ. ಆಮೇಲೆ ಕೆಲವರು ವಾಪಸ್ ಬಂದಿರುತ್ತೆ. ಎಷ್ಟೋ ದಿನ ನಿಮ್ಗೆ ಆಶ್ಚರ್ಯ ಆಯ್ತು ಅವ್ರ ಮುಖಗಳು ನೋಡಿದ್ರೆ. ನಾನೇನೋ ಮಾನವ ಇವತ್ತೇ ನೋಡಿರ್ಬೇಕಾಗಿತ್ತು, ಅವ್ರನ್ನ ಆಶ್ಚರ್ಯ ಆಗೋದು ಕೆಲವರು. ನಮಗೆ ಇರುತ್ತೆ, ನಿಮಗೀಗ ಬಿಡುಗಡೆ ಆಗ್ತಾ ಆಗ್ತಾ ಸ್ವಲ್ಪ ಗ್ರಾಂಟೆಡ್ ಆಗಿ ಪರಿಸ್ಥಿತಿಗಳು ಕಾಣುತ್ತೆ. ಗ್ರಾಂಟೆಡ್ ಅಂದರೆ ಒಂದು ಕೊಟ್ಬಿಟ್ಟು ಒಂಥರ ಕ್ಯಾಶುವಲ್ ಇದು ಇರುತ್ತೆ, ಸ್ವಲ್ಪ ಏನೋ ಸರಿಯಾಗಿರುತ್ತೆ. ಅದೇನೇ ನೀವು ನೋಡೋದು, ನೀವು ನೋಡ್ತಾ ಇರೋದೇ ಅದನ್ನು. ಹೀಗಿದೆ ಅಪೊಸ್ತಲರ ಕೃತ್ಯಗಳು 4 ಅದನ್ನೇ ನಾವು ಇವತ್ತು ಯಾವುದು ನಾವು ಪಾರ್ಟ್ನರ್ಶಿಪ್ ಇವತ್ತು ಅದನ್ನೇ ನೋಡಿದ್ದೆ. ಇವತ್ತೇನು ವಾಕ್ಯ ನೋಡ್ತೀವಿ ನಾವು? ಕೊಯ್ಲೋನಿಯಾ ಅಂತ ಗ್ರೀಕ್ ವರ್ಡ್ ಆಯ್ತಾ. ಕೊಯ್ನೋನಿಯಾ 2 ವರ್ಡ್ ಗ್ರೀಕ್ ವರ್ಡ್. ಸೌಡಂಬಡಿಕೆಲ್ಲ ಗ್ರೀಕಲ್ಲಿರುತ್ತೆ. ಅದರಿಂದ ಗ್ರೀಕ್ ವರ್ಡ್ನ ಯೂಸ್ ಮಾಡಲಾಗುತ್ತೆ ಅರ್ಥ. ಅದನ್ನ ಎಕ್ಸ್ಪ್ಲೇನ್ ಮಾಡಲಾಗಿ ಒಂದು ಗೊತ್ತಾಗಿಲ್ಲ ಅಂತ ಅದನ್ನು ಓದ್ಕೊಳ್ರಿ, ಹೋಗಿ ಮನೆಯಲ್ಲಿ ಓದಿದ್ರೆ ಕನ್ನಡ ವರ್ಷನ್ ಯಾರು ಇಂಗ್ಲೀಷು ಕನ್ನಡ 2 ಓದಿದ್ರು ಕೈ ಎತ್ತಿ. ಓದಿ ನೋಡ್ಕೊಳ್ಳಿದ್ವಿ ನಾವು. ಡೈಲಿ ಡಿವೋಷನ್ಸ್ ಇವತ್ತಿನ ಯಾರು ಓದಿದ್ರೆ ದೇವರಮ್ಮ ಓದ್ತಾ ಇಲ್ವಾ? ಓದೋದಿಲ್ಲ ಅವರು. ಓದ್ತಿರೋ ನೀವು ಕನ್ನಡ ಓದೋಕ್ಕೆ ಬೆಳಿಗ್ಗೆ ಓದ್ಕೊಂಡು ಯಾರು ಓದ್ತಾರೆ? ಅವ್ರ ನಂಬರ್ ಇದೆಯಾ? ಅಲ್ಲಿ ಗ್ರೂಪಲ್ಲಿ ಇದ್ದಾರ? ಇದೆಯಾ ಗ್ರೂಪಲ್ಲಿ? ಅವರು ಇದೆಯಾ ಗ್ರೂಪಲ್ಲಿ? ನೋಡ್ತಾ ಇದ್ದೀರಾ? ಕೈ ಎತ್ತಾ ಇಲ್ಲ? ಒಂಥರ ಜಾನ್ ಕ್ಯೂಡ್ ಅಂತ ಅದ್ರಾಗಿರುತ್ತೆ. ಇದು ಜಾನ್ ಕ್ಯೂಡ್ ಮೋಸ್ಟ್ಲಿ ನೋಡ್ಬೋದ? ವಾಟ್ ಇಸ್ ದ ಟೀಚರ್ ಹೆಡ್ ಮೆಂಬರ್ ಅದ ಗೊತ್ತು. ನೀವು ಆಡೋದ್ರಲ್ಲಿ ಅದು ಓದಾಗಲ್ವಾ? ಈಸಿ ಓದ. ಓಕೆ, ಅದೆಲ್ಲ ಅಂತ ಏನು ಚೆನ್ನಾಗಿ ಕಾಣಲ್ಲ. ಪದೇ ಹೇಳ್ತಾ ಇರೋದು ಅವೆಲ್ಲ ಅಂತ ಏನು ಚೆನ್ನಾಗಿ ಕಾಣಲ್ಲ. ಅದು ವಿಚಾರಕ್ಕೆ ಬನ್ನಿ. ಆದರೆ ನಿಮ್ಮ ಮುಂದೆ ಇಬ್ಬರಿಗೆ ಅಟ್ ಪ್ರೆಸೆಂಟ್ ಅವರು ವಾರ್ನಿಂಗಲ್ಲೇ ಇದೆ. ಅವರ ಕ್ಯಾಶುವಲ್ನೆಸ್ಸಿಗೆ ವಾರ್ನಿಂಗ್. ಅವರು ಯಾವ ಪಾಯಿಂಟ್ಸ್ ಅಂತ ಹೇಳೋದಿಲ್ಲ, ಬರುತ್ತೆ ಒಳ್ಳೆ ಪಾಯಿಂಟ್ಸ್ ಎಲ್ಲ ಬರುತ್ತೆ. ಅವರಿಗೆ ಮೋಸ್ಟ್ಲಿ ಕೆಲವು ವಾರ್ನಿಂಗ್ ಅವರಿಗೆ ಬಂದಿದೆ. ಇನ್ನು ಒಂದು ವೇಳೆ ಕೆಲವರಿಗೆ ನಿಮ್ಮ ಮುಂದೆನೂ ಬರುತ್ತೆ. ಅಂದರೆ ಕೆಲವೆಲ್ಲ ಕಾನ್ಫಿಡೆನ್ಷಿಯಲ್ ಅವ್ರಿಗೆ ಮಾತ್ರ ಹೇಳಲಾಗಿರುತ್ತೆ. ಅಪೊಸ್ತಲರ ಕೃತ್ಯಗಳು 4 ಅಲ್ಲೊಬ್ಬ ವ್ಯಕ್ತಿ ಅವರೆಲ್ಲ ಬಂದವರು ನೋಡ್ತಾ ಇದ್ರೆ ನೀವು ಯಾವ ಥರ ಬಂದರೆ ನೀವು ಯಾಕೆ ಹಂಗಾಗುತ್ತೆ ಅಂತ ಪಾಯಿಂಟ್ ಇದೆ. ಸೌಲಿಗೆ ಯಾಕೆ ಹಂಗಾಯಿತು, ದಾವೀದಿಗೆ ಯಾಕೆ ಆಗಿಲ್ಲ? ಅದನ್ನು ತುಂಬ ಸಿಂಪಲ್. ಸೌಲಿಗೆ ಯಾಕೆ ಹಂಗಾಯಿತು? ಅವನು ಹುಡ್ಕೊಂಡ್ಬಂದಿದ್ದೇ ಬೇರೆ, ಅವನಿಗೆ ಆಗಿದ್ದೇ ಬೇರೆ. ಆಮೇಲೆ ಅದು ಸ್ವಲ್ಪ ಭಕ್ತಿ ಏನಿರಲಿಲ್ಲ. ದೇವ್ರ ಕೃಪೆ ಫಸ್ಟು. ಯಾಕೆ ರಾಜನ ಡಿಮ್ಯಾಂಡ್ ಮಾಡಿದ್ರು ಯಾರು? ನನಗೆ ಇಸ್ರೇಲ್ ರಾಜ ಬೇಕಂತ ಡಿಮ್ಯಾಂಡ್ ಮಾಡಿದ್ರು. ದೇವ್ರು ಹೇಳ್ತಾರೆ ಅವ್ರಿಗೆ, ಅವರು ನನ್ನ ಆಳ್ವಿಕೆನ ತಿರಸ್ಕಾರ ಮಾಡಿದ್ರು. ನಿಂದಲ್ಲ, ನನ್ನ ಆಳ್ವಿಕೆ ತಿರಸ್ಕಾರ ಮಾಡಿದ್ದಾರೆ, ಬಿಟ್ಟು ಅಲ್ಲಿ ಅಲ್ಲೇ ಅವರು ದೇವರನ್ನ ಬಿಟ್ಟಾಗಿತ್ತು. ರಾಜನ ಕೇಳಿದಾಗ 1 ವರ್ಷಗಳು 8ರಲ್ಲಿದೆ. ಸಾರಿ 1 ಸಾಮುವೇಲ 8ರಲ್ಲಿ, 1 ವರ್ಷಗಳಲ್ಲ 1 ಸಾಮುವೇಲ 8ರಲ್ಲಿದೆ. ಅವರು ತಿರಸ್ಕಾರ ಮಾಡಿದರು ಯಾರನ್ನ? ದೇವರನ್ನ. ಸಾಮುವೇಲಲ್ಲ, ಹೌದಾ? ಓಕೆ, ಈಗ ದೇವರೆಲ್ಲ ಪ್ಲಾನ್ ಮಾಡಿದ್ರು. ನೋಡಿ, ನಿಮ್ಮ ರಿಕ್ವೆಸ್ಟ್ ಏನು ಗ್ರಾಂಟೆಡ್ ಇದೆ. ದೇವ್ರ ಚಿತ್ತ ಇಲ್ಲ ಅಂತೆ, ತಿರಸ್ಕಾರ ದೇವರದು. ಆದರೂ ದೇವರು ಕೊಟ್ಟರು. ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ನಿಮಗೆ ನೀವು ಒಂದು ವೇಳೆ ಅದರ ವಿಚಾರಗಳು ಕೇಳಬೇಕಾದ್ರೂ ಕೇಳಬೇಕು, ಓಡಾಡಬಾರ್ದು. ಅದು ನೀವು ಸುಮ್ಮನೆ ಕೂತ್ಕೋಬೇಕು. ಸುಮ್ಮನೆ ಕೂತ್ಕೊಂಡು ಯಾಕೆ ಕೂರೋದು ಹಂಗಾಡ್ತೀನಿ ನಾವು? ಅಲ್ಲಿ ಕಿರಿಬೇಡ, ಸುಮ್ಮನೆ ಕೂತ್ಕೋ. ನೋಡಿ, ಕಂಪೇರ್ ಮಾಡಿ 1 ಸಾಮುವೇಲ 9ರಲ್ಲಿ ಈಗ 5 6 ಪಿಕ್ಚರ್ ಸಿಗುತ್ತೆ ನಿಮಗೆ. ಸೌಲ ಅವನೀಗ ಬರ್ತಾ ಇದ್ದಾನೆ. ಅವನಿಗೇನು ದಾವೀದನಷ್ಟು ದಾವೀದನ ಕಂಪೇರ್ ಮಾಡಿ. ಈಗ ದಾವೀದ ಸ್ವಲ್ಪ ಉಳಿಸ್ಕೊಂಡು ಫುಲ್ಲಿಲ್ಲ, ಅವನು 100% ಇಲ್ಲ. ಇದೇ ಹೊಸ ಒಡಂಬಡಿಕೆ ನಾವು ಯಾಕೆ ಅಂತಂದರೆ ವಾಕ್ಯಕ್ಕೆ ಹೋಗೋದು ಮೊದಲು ಎಚ್ಚರಿಕೆ ಇದ್ದೀನಿ. ಇಲ್ಲಿ ಎಷ್ಟು ಅಮಾಯಿತಿನಲ್ಲಿ ಕೆಲಸ ಮಾಡ್ತಾರೆ ಸೇವೆ.
ಇದಕ್ಕಿಂತ ಮಿಗಿಲಾಗಿ ಆ ಥರದ್ದೇನಿಲ್ಲ. ಇದಕ್ಕಿಂತ ಮಿಗಿಲಾಗಿ ನಿಮಗೆ ನೀವು ಬಾಯಿ ಬಿಡದೇ ಇದ್ರೂ ದೇವರಾತ್ಮ ತಿಳಿಸೋದಿಲ್ಲ. ಆ ಥರದ ವಿಚಾರಗಳಿದೆ. ಇನ್ನು ಯಾಕೆ ನೀವು ಅಸಹ್ಯ ಮಾಡ್ತಾ ಇದ್ರೆ ಅವ್ರು ನೋಡಿ ವಾಕ್ಯ ನೋಡಿಲ್ಲ ಅಂತ ಹೇಳ್ತಾರೆ. ಟೀಚರೇ ವಾಕ್ಯ ನೋಡಲ್ಲ. ಅದೇ ಪ್ರತಿ ದಿನ ಬರೀತಾರೆ. ಹೆಚ್ಚು ಇವತ್ತಿಗೆ 5 ವರ್ಷ ಆಗಿದೆ. 1,500 ಸಬ್ಜೆಕ್ಟ್ ಇದೆ, ಜಾಸ್ತಿ ಇದೆ. 1500 ಸಬ್ಜೆಕ್ಟ್ಸ್ ಇದೆ ಒಳಗಡೆ ಬರೆದಿರುತ್ತೆ. ಅಲ್ಲಿ ಬುಕ್ಸ್ ರೆಡಿ ಇದೆ. ಇನ್ನು ನನ್ನ ಬೈಬಲ್ ರೆಡಿ ಆಗುತ್ತೆ, ಬೇಗ ರೆಡಿ ಆಗುತ್ತೆ. ದೊಡ್ಡ ವಿಚಾರ ಇದೆ. ಮೊನ್ನೆ ಯಾರಿಗೂ ಆಶ್ಚರ್ಯ ಆಯಿತು, ಬೈಬಲ್ ರೆಡಿ ಮಾಡ್ತಾರೆ. ಹೆಂಗೆ ರೆಡಿ ಮಾಡ್ತಾರೆ, ಯಾರು ಪರ್ಮಿಷನ್ ಇರುತ್ತೆ? ಎತ್ತಿ ಈ ಕಡೆ ನೋಡಿ ಮುಖದ ರೂಪ ಹೋಗಿದ್ದೀನಿ, ಇನ್ನೇ ನಿಂತ್ಕೊ ಹೋಗಿ ಎದ್ದಿಲ್ಲ, ನಾನು ಎದೋ ನಿಂತ್ಕೊ ಹಿಂದ್ಗಡೆ ಹೋಗಿದ್ದೀನಿ. ಅಲ್ಲೆಲ್ಲೂಯ್ಯ ಹೇಳಿ. ಓಕೆ, ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ಮೇಲೆ ಚೇಂಜ್ ಆಗುತ್ತೆ ಸ್ವಲ್ಪ ನಿಮಗೆ. ಇನ್ನು ನಾನು ಅಂದ್ಕೊಳ್ಳೋದು ಆ ಥರ ಪ್ರವಾದಿಗಳು ಹೇಳೋದು ಹೋಗುತ್ತೆ. ಪ್ರವಾದಿಗಳು ತುಂಬ ಸೆಲೆಕ್ಟಿವ್ ಬರೀ ಆರಾಧನೆ ವಾಕ್ಯ ಇಷ್ಟೇ ಹೇಳಿ ಕಳಿಸ್ಬೇಕು ಅಂತ ನನಗೆ ಮನಸ್ಸು ಬರ್ತಾರೆ. ಇವುಗಳು ನಿಮ್ಮ ಬಿಹೇವಿಯರ್ಸ್ ನೋಡಿ, ನಿಮ್ಮ ಬಿಹೇವಿಯರ್ಸ್ ಎಲ್ಲ ನೋಡಿ. ಈ ಥರದ್ದೆಲ್ಲ ಬಂತಲ್ಲ, ಈ ಥರದ್ದೆಲ್ಲ ಅಲ್ಲೇ ಬರಲಿ ಪ್ರೇರಣೆ. ಓಕೆ, ಪದೇ ಪದೇ ಹೇಳಿದ್ರು, ಪದೇ ಪದೇ ಕೋಮಲ ಮನೆಯವರು ಹೇಳಿದ್ರು, ಪದೇ ಪದೇ ಇವರು ಏನೋ ಒಂಥರ ಇವರಿಗೆ ಕಾಂಪಿಟೇಷನ್ ಅಥವಾ ರೈವಲ್ರಿ ಥರ, ದ್ವೇಷದ ಥರ ಅವ್ರಿಗೆ ವರ್ತಿಸ್ತಾರೆ. ಆ ಥರಕ್ಕೆ ನೀವು ಬಿಹೇವ್ ಮಾಡ್ಕೊಳ್ತಾರೆ. ಒಂಥರ ವೈರತ್ವ ಥರ ಬಿಹೇವ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ನೀವು. ಅದಕ್ಕೆ ನಾನು ಆಯಿತು, ಹೆಂಗೆ ಸಾಮ್ಯಲ ಹೆಂಗಿದ್ದ ಹಂಗೆ ಇಟ್ಕೊಳ್ಳೋದು. ಸಾಮ್ಯಲ ಹೆಂಗೆ ಈ ಥರ ಏನು ಒತ್ತಾಯ ಮಾಡಿರ್ತಿಲ್ಲ, ಎಷ್ಟು ಮೊದಲೇ ಹೆಂಗಿತ್ತು ಅದೇ ಥರಕ್ಕೆ ಹೋದರೆ ಬೆಟರ್ ಅನಿಸ್ತಾ ಇದೆ. ಅಥವಾ ಅನೇಕ ವಿಚಾರಗಳಿರ್ತದೆ. ಒಬ್ರಿಬ್ರು ಕೆಲವರು ಬಿಟ್ಟು, ಇಬ್ಬರು ಬಿಟ್ಟು ಅಷ್ಟೇ, ಇಬ್ಬರು ಬಿಟ್ಟು ಸ್ಟಿಲ್ ಕ್ಯಾಶುವಲ್ನೆಸ್ ಎಲ್ಲ ನಡ್ಕೊಳ್ಳಿ. ಇಲ್ಲಿ ಮನೆಗಳು ಟಿವಿ ಓಡ್ತೇನೆ, ಮನೆಯಲ್ಲಿ ಡಿಸ್ಪ್ಲೇನ ಓಡ್ತೇನೆ ಮನೆಗಳು. ಇನ್ನು ನೀವುಗಳೆಲ್ಲ ನ್ಯೂಸ್ ಪೇಪರೇ ದೊಡ್ಡದು ನಿಮಗೆ. ಇನ್ನು ನಿಮ್ಮ ಫ್ಯಾಮಿಲಿಯವರು ನೋಡೋಕೆ ಹೋಗೋದೇ ದೊಡ್ಡದು ನಿಮಗೆಲ್ಲ. ಫ್ಯಾಮಿಲಿಯವರು ನೋಡೋಕೆ ಹೋಗೋದೇ ದೊಡ್ಡದು. ಅದೇ ವಿಚಾರ. ನೀವೆಲ್ಲ ಜಗ್ಗಿ ಮೇಲೆ ಕುತ್ಕೊಂಡು ಮಾತಾಡ್ತಿಲ್ಲ, ಅದೇ ಸಂತೋಷ. ನೆಂಟರುಗಳು ಬಂದೇ ಸಂತೋಷ ಆಗಿಲ್ಲ, ಬೇರೆ ಬಂದಿದ್ದಕ್ಕಿಂತ. ಅದು ಕಾರಣ. ಯಾವುದು ಕಾರಣ ಅಂತಂದರೆ ಅಲ್ಲಿ 5 ಪೈಸೆ ಮರ್ಯಾದೆ ಕೊಡೋದಿಲ್ಲ. ಯಾರು ಹುಡುಕೊಂಡು ರಜೆ ಎಲ್ಲ ಹಾಕೊಂಡು ಕುತ್ಕೊಳ್ಳೋದಿಲ್ಲ. ಅಲ್ಲೇ ಇದೆ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಒಬ್ರಿಬ್ರು ಇಲ್ಲ, ಅವರೆಲ್ಲ ಒಂದು 4 ಜನ ನಮ್ಮ ಲೈನವರೆಲ್ಲ ಅವರು ಹೊಸದಾಗಿ ಬಂದಿದ್ದಾರೆ. ಅವರು ಬೇರೆ ಕಡೆ ಇದ್ದರು, ಅವ್ರು ಸ್ವಲ್ಪ ಹುಷಾರಾಗಿದ್ದಾರೆ. ನೋಡಿದ್ರೆ ಬೇರೆ ಕಡೆಯಿಂದ ಬಂದು ಸ್ವಲ್ಪ ಹುಷಾರಾಗಿದ್ದಾರೆ ಜಾಸ್ತಿ. ಆಮೇಲೆ ಇಲ್ಲಿ ನೀವು ಓಕೆ ಸ್ವಾಮಿಗಳನ್ನ ಲೀಸ್ಟ್ ಇಡೋದು ನಾವು. ನಿಮ್ದು ಎಲ್ಲರಿಗೂ ಸೇರಿ ಎಷ್ಟಿದೆ ಆಸ್ತಿ ಆಯ ಮಗ ಅವರು ದುಡ್ದಾಗಿದ್ದಾರೆ. ಅರ್ಥ ಬರೀ ಅವ್ರು ನಂಬ್ಕೊಂಡು ಹೋಗೋದು. ಫಾದರ್ ಪ್ರೇಯರ್ ಮಾಡಿದ್ರೆ ಸಾಕು, ಇನ್ನೇನು ಇಷ್ಟೇ ಬರೋದು. ನಿಮಗೂ ಬರೋದು ಇಲ್ಲ. ಮೊನ್ನೆ ಭಾನುವಾರ ನನ್ನ ಜೊತೆ ಇದ್ದಾಗ ಅವ್ರ ಸಾಕ್ಷಿ ಕೇಳಿ ನನಗೇನೆ ಆಗ್ತೇವೆ. ಅವ್ರು ಹೇಳೋ ಮಾತನ್ನ ನಿದ್ರೆ ಮಾಡ್ತಾ ಇರ್ತಾರೆ. ಯಾವ ಥರ ಮಾತು ನನಗೆ ಆಗ್ತದೆ, ನಿದ್ರೆ ಮಾಡ್ತಾ ಇರ್ತಾರೆ. ಅವ್ರುಗಳು ಹೇಳ್ತಾ ಇದ್ದಿದ್ದು, ಅವರ ಮಗನ ವಿಚಾರದಲ್ಲಿ ಒಂದು ಎಚ್ಚರಿಸ್ತಾರೆ ತಗೊಂಡಿದ್ದು. ಆಮೇಲೆ ಆದರೆ ಮತ್ತೆ ಅಲ್ಲಿಗೆ ಹೋಗುತ್ತದೆ. ಅದಕ್ಕೆ ಫೈನಾನ್ಷಿಯಲ್ ಮ್ಯಾಟ್ರು, ಆಶೀರ್ವಾದಗಳ ವಿಚಾರಗಳಿಗೆ ಹೋಗ್ತಾರೆ. ಅದನ್ನು ಅವಾಯ್ಡ್ ಮಾಡ್ತಾರೆ. ಅದು ನಿಮ್ಮದು ಕಾಸು ಬಂದಿದ್ದು, ಮನೆ ಬಂದಿದ್ದು, ಮದುವೆ ಆಗಿದ್ದು, ಒಡವೆ, ಅದನ್ನು ಅವಾಯ್ಡ್ ಮಾಡ್ತಾರೆ. ಅದೇ ಮೇಜರ್ ಪಾಯಿಂಟ್ ನಿನಗಾಗಿರುತ್ತೆ. ನೀವು ನೋಡ್ತಾ ಇರೋದು ಅದನ್ನು ಬೇಕಾಗಿರೋದು ಅದೇ. ನಿಮಗೆ ವುಡ್ಲ್ಯಾಂಡ್ಸ್ ದೊಡ್ಡದು, ನಿಮಗೆ ಬ್ರ್ಯಾಂಡ್ ನೈಕಿ ಬ್ರ್ಯಾಂಡ್ ದೊಡ್ಡದು. ಯಾವಾಗ ಅನಿಸ್ತೀರಿ ಇದೇ ದೊಡ್ಡದು, ಇನ್ನೂ ಒಂಥರ ನಿಮ್ಮದು ಇದೇ ಬೇರೆ. ಇದು ಕಾರಣ. ನನಗೆ ಗೊತ್ತಾಗುತ್ತೆ ನಿಮ್ಮದು ಕಾರಣ. ಅಪೊಸ್ತಲ ಕೃತ್ಯಗಳು 4 ಅಲ್ಲೇನು ಆಬ್ಸೆನ್ಸ್ ಇದೆ, ಅಲ್ಲೇನಿತ್ತು, ಅಲ್ಲಿ ಯಾಕೆ ಅವ್ರು ಹಂಗಿದ್ರು. ಎಲ್ಲೋ ಮುಖ ಬಂದು ಇದೆ ಇಟ್ಕೊಳ್ಳಿ ನೀವು ಕಳಿಸ್ತದೆ ಯಾಕೆ ನಿಮಗೆ ಏನಾಗುತ್ತೆ. ಓಕೆ, ಅಪೊಸ್ತಲ ಕೃತ್ಯಗಳು 4:32 ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಸ್ತೋತ್ರ ಬಂದಿಲ್ಲ ನೋಡಿ. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದೆಂದು ಹೇಳಲಿಲ್ಲ. ಯಾವಕ್ಕೆ ಓದ್ತಾ ಇದ್ದೀನಿ ನಾನು, ಯಾವಕ್ಕೆ ಓದ್ತಾ ಇದ್ದೀನಿ. ಎಲ್ಲವೂ ಅವರಿಗೆ ಹುದುವಾಗಿತ್ತು. 4:32 ತೆಗೆದಿರಿ. ಅವ್ರು ಬಂದಿರೋದು ನೋಡಿ. ಏನಾದರೂ ಕಾಯಿಲೆ ನೋಡಿದ್ರೆಲ್ಲ ಚೈತ್ರ ಸರಿಯಾಗಿ ತೆಗೆದು ನೋಡೋದು. ನೀನು ನೆಟ್ಗಾಗಿಯೇ ಇಲ್ವ, ನೀನು ಹಂಗೆ ಇದ್ದೀವಿ. ನೀನು ಮಣ್ಣು ಬಿದ್ದ ಕೂತಿದ್ದೀನೋ, ಇಂಜಿನಿಯರಿಂಗ್ ಮಾಡೋದು. ಎಲ್ಲವೂ ಅವರಿಗೆ ಉದುವಾಗಿತ್ತು. ಮತ್ತು ಕರ್ತನಾದ ಯೇಸು ಇಲ್ಲಿ ನೋಡಿ, ಬೇರೆ ಏನು ಉದ್ದೇಶ ಇಲ್ಲ ಅವರು. ಓಕೆ,
ಅವ್ರು ಬಂದಿರೋ ಉದ್ದೇಶ ಕೇಳಿ, ಏಸಪ್ಪ ನಂಬಿ ಬಂದಿರೋ ಉದ್ದೇಶ. 2ನೇ ಅಧ್ಯಾಯಕ್ಕೆ ಹೋದ್ರೆ ಅವರಲ್ಲಿ ನಂಬಿದವ್ರು ಯಾಕೆ ನಂಬಿದ್ರು ಅಂತ, ಅಲ್ಲಿಂದ ನೀವು 2ನೇ ಅಧ್ಯಾಯದಲ್ಲಿ 14ರಿಂದ 34 ತನಕ ಅಥವಾ 36 ತನಕ ಒಂದು ಮೆಸೇಜ್ ಸಂದೇಶ ಹಿಂಗೆ ಇಷ್ಟು ಮಾತ್ರ, ಪ್ರಿಪೇರ್ಡ್ ಸೆರೆಮನಿ ಏನಿಲ್ಲ, ನಾವೇನು ಪ್ರಿಪೇರ್ ಇಲ್ಲ, ಇದೇ ಅದರ ಮೆಸೇಜ್ ಇದೆ ಇವತ್ತಿಗೆ. ಆದರೆ ಯಾವುದೇ ಸಿದ್ಧತೆ ಇಲ್ಲ, ನಿಂತಿದ್ದಾನೆ ಅಷ್ಟೇ. ಇಂಥ ಒಬ್ಬ ಮೀನ್ ಹಿಡಿಯೋ ವ್ಯಕ್ತಿ ಮಾತಾಡೋಕ್ಕೆ ಶುರು ಮಾಡ್ತಾ ಇತ್ತು. ಅಪೊಸ್ತಲ ಕೃತ್ಯಗಳು 2:14 ಏಸಪ್ಪ ಒಂದು ಅಲ್ಲಿಂದ 60 ಡೇಸ್ ಹಿಂದೆ, ಅಲ್ಲಿಂದ ಒಂದು 60 ದಿನದ ಹಿಂದೆ ಪ್ರಾಣ ಕೊಟ್ಟರು, ಆಯ್ತಾ? ಅಥವಾ ಒಂದು 63 ದಿವಸದ ಹಿಂದೆ ಪ್ರಾಣ ಕೊಟ್ಟಿದ್ದು, ಒಂದು 60 ದಿವಸದ ಹಿಂದೆ ಪುನರುತ್ಥಾನ ಹೊಂದಿ, ಅಲ್ಲಿಗೆ 60 ದಿನ ಅಷ್ಟೇ, ಜಾಸ್ತಿ ದಿವಸ ಏನಾಗಿ, ಜಾಸ್ತಿ ದಿನ ಏನಾಗಿ. ಈ ಕಡೆ ಕೇಳಿಸ್ಕೊಳ್ಳಿ, ಒಂದು ಇಷ್ಟಲ್ಲಿ ಇನ್ನೇ ಕಮ್ಮಿ ಇಲ್ಲ. ಮಕ್ಕಳು ಲಾಸ್ಟಿಗೆ ಬಂದಿಲ್ಲ, ಪೂರ್ವಿಕ ಅಲ್ಲ ಹೆಸರು, ಕಮ್ಮಿ ಇಲ್ಲ ಪೂರ್ವಿಕನ, ಪೂರ್ವಿಕ ಅಂತ ಹೇಳ್ತಾರೆ. ನಾನು ಇಲ್ಲಿ ಕಮ್ಮಿ ಇಲ್ಲ, ಚೇಷ್ಟ ಅಪೊಸ್ತಲ ಕೃತ್ಯಗಳು ನಾನು 2ರಲ್ಲಿದ್ದೀನಿ. 1ನೇ ಅಧ್ಯಾಯದಲ್ಲಿ ನೋಡಿ, ಅಲ್ಲಿ ತನಕ 60 ಹೆಚ್ಚಂದ್ರೆ 63 ದಿನ ಏಸಪ್ಪ ಪ್ರಾಣ ಕೊಟ್ಟ ಅಲ್ಲಿಗೆ, ಆಯ್ತಾ? ಆಮೇಲೆ ಇಲ್ಲಿ ನೋಡಿ, ಇವರು ಯಾರು ಶೋಧನೆಗಳಿದೆ, ಡೋರ್ ಕ್ಲೋಸ್ ಮಾಡ್ಕೊಂಡು ಆರಾಧನೆ ಮಾಡೋದು, ಡೋರ್ ಕ್ಲೋಸ್ ಮಾಡಿಕೊಂಡು ಮಾಡಬೇಕು ಎಲ್ಲ, ಈ ಥರ ಎಲ್ಲ ಫ್ರೀಡಮು ಇಲ್ಲ, ಆ ಥರಕ್ಕಿದೆ. ಸ್ಟಿಲ್ ಸೇರಿದರೆ ಈವನ್ ಅಲ್ಲಿ ಏಸಪ್ಪನ ತಾಯಿ ಮತ್ತೆ ತಮ್ಮಂದಿರಿದ್ದಾರೆ. ಅಪೊಸ್ತಲ ಕೃತ್ಯಗಳು 1:14 ಏಸಪ್ಪನ ಸ್ವಂತ ತಾಯಿ ಮತ್ತೆ ತಮ್ಮಂದಿರಿದ್ದಾರೆ, ತಂಗಿರಿದ್ದಾರೆ. ಪುನರುತ್ಥಾನ ಹೊಂದಿದ ಮೇಲೆ ನಂಬ್ತಾರೆ ಏಸಪ್ಪನ, ಮೊದಲು ನಂಬಿರೋದಿಲ್ಲ ಅಲ್ವಾ? ಇನ್ನು ಒಬ್ಬ ಮಿಸ್ ಆಗಿರ್ತಾನೆ, ಅಲ್ಲಿಗೆ ಒಬ್ಬನ ಮತಾಯಿಸ್ ಅಂತ ಇಂಗ್ಲಿಷ್ ಅಲ್ಲಿ 1ನೇ ಅಧ್ಯಾಯದಲ್ಲಿ ನೀವು ಚೀಟು ಅವನಿಗೆ ಮತಾಯನಿಗೆ ಬರುತ್ತೆ, ಮತ್ತಿಯನಿಗೆ ಅಂದರೆ ಮತಾಯಿಸ್ ಅಂತ, ಮತ್ತೀಯ 24-25 ಅಪೊಸ್ತಲ ಕೃತ್ಯಗಳು 1:24-25 ಅವನಿಗೆ ಬರುತ್ತೆ, ಆಯ್ತಾ? ಅಲ್ಲಿ ಅವಾಗ 12 ಆಗುತ್ತೆ. ಒಬ್ಬ ಕೋಮಣ ಏನಾಗ್ತಿದೆ, ಹಲ್ಲೆಲೂಯಾ ನೋಡಿ, 24-25 ಯಾಕೆ ಬ್ಯಾಲೆನ್ಸ್ ಮಾಡ್ತಾರೆ? ನಿಂತ್ಕೊಳ್ಳಿ, ಬೈಬಲ್ ಇಟ್ಕೊಂಡು ನಿಂತ್ಕೊಳ್ಳಿ, ನಿದ್ರೆ ಬಂದರೆ ಬೆಳಿಗ್ಗೆ ಬೇಗ ಎದ್ದಿಸ್ತಿರೋ ಏನೋ ಇದು. ಓಕೆ ನೋಡಿ, ಈಗ ಕಂಪ್ಲೀಟ್ ಆಯ್ತು ನೋಡಿ. ಯಾವುದೇ ನೋಡಿ, ಒಬ್ಬ ಇಲ್ವಲ್ಲ ಹೆಂಗೋ, ನಾನು ಹಂಗಿಲ್ಲ. 1 ಪೂರ್ವಕಾಲ 13ರಲ್ಲಿ ಕ್ರಮವಾಗಿ ಹೋಗಿಲ್ಲ ಯಾರು, ಇವನು ದಾವೀದ, ಅದು ಮನುಷ್ಯ ಅಲ್ಲೇ ಬಿತ್ತು, ಕೆಲವೊಂದು ಪ್ರಾಣ ಹೋಯಿತು. ಆಮೇಲೆ 1 ಸಮುವೇಲ 5ನೇ ಅಧ್ಯಾಯದಲ್ಲಿ 1000 ಜನ ಪ್ರಾಣ ಹೋಯಿತು ಮಂಜುಷದ ಕಡೆ. ಯಾಕೆ? ಕ್ರಮ ಇಲ್ಲ, ಅಶುದ್ಧವಾದರೂ ಮುಟ್ಟಂಗಿಲ್ಲ. ಅದನ್ನು ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಕ್ರಮ ಮತ್ತೆ ಪರಿಶುದ್ಧ ವಿಚಾರ. ಕ್ರಮ ಮತ್ತೆ ಪರಿಶುದ್ಧ ವಿಚಾರ ನಿಮಗೆ ಗೊತ್ತಾಗುತ್ತೆ. ಕ್ರಮ ಮತ್ತೆ ಪರಿಶುದ್ಧದಲ್ಲಿ ಆ ಮಂಜುಷ ವಿಚಾರ, ಅದೇ ವಿಚಾರ ಇಲ್ಲಿ ನೋಡಿ. ಕ್ರಮ ನೋಡಿ, ಇವರು ಕಂಪ್ಲೀಟ್ ಮಾಡಿದ್ರು. 11 ದಿನ 12 ಜನ ಶಿಷ್ಯರನ್ನ ಕಂಪ್ಲೀಟ್ ಮಾಡಿದ್ರು. ಅರ್ಥ? ಈಗ ನೋಡಿ, ಸಿಸ್ಟಮೆಟಿಕ್ ಹೋಗುತ್ತೆ. ನೀವು ಗಾಳಿ ಗುದ್ದಂಗೆ ಏನೋ ಆಗ್ಬಿಡುತ್ತೆ, ಹೆಂಗೋ ಹೇಳ್ಬೋದು, ಹಂಗೆಲ್ಲ ಆಗಲ್ಲ. ಅಂಜಲಿ ಕೇಳಿಸ್ತೀಯಾ? ಹೆಂಗೋ ಆಗ್ಬಿಡುತ್ತೆ, ಏನೋ ಸೋತ್ರ ಅಲ್ಲೇ ನಾನು ಆ ಥರ ಎಲ್ಲ ಕೇಳಿಸ್ಕೊಂಡಿದ್ದೀನಿ. ಯಾರಾದ್ರೂ ಇರೋರು ನಂಬಿ ಎಷ್ಟೋ ದಿನ ಇರ್ಬೋದು, ಹೆಂಗೋ ಇರ್ಬೋದು. ಇವ್ರದ್ದು ಕೆಲವು ವಿಶ್ವಾಸಿಗಳದ್ದು ಟಿಪಿಗಳು ನೋಡ್ತೀನಿ, ಪ್ರೊಫೈಲ್ ಫೋಟೋಸ್ ನೋಡಿದ್ರೆ ನೀವು ಇನ್ನೂ ಅದೆಲ್ಲ ಇದೇನೋ ಸ್ಟೈಲ್ ಪಕ್ಕ ಲೋಕದೇ, ಪಕ್ಕ ಲೋಕದೇ. ವಾಕ್ಯ ಹಾಕಕ್ಕೆ ಧೈರ್ಯನೇ ಇಲ್ಲ ಇನ್ನೋರಿಗೆ, ವಾಕ್ಯ ಹಾಕಕ್ಕೆ ಧೈರ್ಯನೇ ಇಲ್ಲ. ಇವ್ರ ಬಿಸ್ನೆಸ್ಗಳಲ್ಲಿ ವಾಕ್ಯ ಹೇಳಕ್ಕೆ ಧೈರ್ಯನೇ ಇಲ್ಲ ಅವರು. ಓಕೆ, ಕ್ರಮ ಮತ್ತೆ ಪರಿಶುದ್ಧತೆ ಅಂತ ಹೇಳಿದ್ರೆ ಅದು ಯಾವ ಕಾಂಪ್ರಮೈಸ್. ಮೆಸೇಜ್ ನಾಳೆ ನಾಡಿದ್ದು ಇಟ್ಕೊಂಡು ನಮ್ಮ ಮೆಸೇಜ್ ಆ ಪಾಯಿಂಟಲ್ಲೇ ಮೆಸೇಜ್ ರೆಡಿ ಇದೆ, ಭಾನುವಾರದ ಮೆಸೇಜ್. 2ನೇ ಅಧ್ಯಾಯದಲ್ಲಿ ಇವ್ರೇನು ಮಾಡಿದ್ರು, ಇವರು ಏಸಪ್ಪನ ಶಿಷ್ಯರು, ಆಮೇಲೆ ಅದರಲ್ಲಿ ಅವರ ತಾಯಿ ತಮ್ಮಂದಿರು ಎಲ್ಲರಿಗೂ 120 ಜನ ಆಗಿದ್ರು. ಎಷ್ಟರಿಂದ 11ರಿಂದ ಅಲ್ವಾ? 11ರಿಂದ 120 ಆಗಿದೆ, ಆಯ್ತಾ? ಈ ಕಡೆ ಈ ಕಡೆ ನೋಡ್ಬೇಕು, ಬರೀ ಕತ್ ಬಗ್ಸ್ಕೊಂಡು ಬರ್ತಾರೆ. ಅಲ್ಲಿ ನೋಡಿದ್ಮೇಲೆ ಈ ಕಡೆ ನೋಡ್ಬೇಕು. 11ರಿಂದ 212 ನಿಮಗೆ ಗೊತ್ತಾಗ್ತದೆ. 1:15 ನೋಡಿ, ಅಪೊಸ್ತಲ 1:15 ಆ ದಿವಸಗಳಲ್ಲಿ ಸುಮಾರು 120 ಮಂದಿ ಅಪ್ಪರ್ ರೂಮ್ ಇದು ಸೇರಿದ್ರು. ಇದೇ ಥರ ಎಕ್ಸಾಕ್ಟ್ ಆಗಿ ಚೇರ್ ಹಾಕೊಂಡು
ಚೇರ್ ಎಲ್ಲ ತೆಗೆದು ಒಂದು 200 ಜನ ಕೂರ್ಬೋದು, ಎಲ್ಲ ತೆಗೆದು ನಂದರ ಕೂರಿಸೋದಲ್ಲಿ ಅಂದರೆ ಈಸಿಯಾಗಿ ಕೂತ್ರೆ ಸುಮ್ಮನೆ ಕೂತ್ರೆ 120 ಚೇರ್ ಇಡಿಸುತ್ತೇವೆ. ಎಕ್ಸಾಕ್ಟ್ ಸೇಮ್ ಅಂದಿತ್ತು. ಅವ್ರೇನು ಮಾಡ್ತಾರೆ ನೋಡ್ರಿ, ಉಪವಾಸ ಪ್ರಾರ್ಥನೆ ಪಂಚಾಶತಮ ದಿನ ಅಂತ ಒಂದು ಸುಗ್ಗಿ, ಇನ್ನೇನು ಬರ್ತಾ ಇದೆ ಸುಗ್ಗಿ ಈಗ ಅಂದರೆ 50ನೇ ಅಂತೇಳಿ ಆಲ್ಮೋಸ್ಟ್ 50th ಪಂಚಾಶತ್ತ ಅಂತ ಹೇಳಿದಾಗ 50ನೇ ಸುಗ್ಗಿಗೆ ಅಂದರೆ ಪಂಚಾಶತ್ತಮ ಅಂತ ಹೇಳ್ತಾರೆ. ಅದರಲ್ಲೇನು ಆ ಹೆಸರಲ್ಲೇನಿಲ್ಲ, ಅದರಲ್ಲಿ ಆ ದಿನನೂ ಏನಿಲ್ಲ ಅಲ್ಲಿ, ಆದರೆ ಆ ದಿನ ದೇವರ ಅಭಿಷೇಕ ಬಂದಿದ್ದು ವಿಶೇಷ. ಪೆಂಟೆಕೋಸ್ಟ್ ಅಂತ ಹೇಳ್ತಾರೆ, ಅಂದರೆ ಅದಕ್ಕೆ ಇಂಗ್ಲೀಷಲ್ಲಿ ನಾವು ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಟೈಮ್ ಹಿಡಿದ್ಬಿಡುತ್ತೆ. ನಾವೇನು ಮಾಡಿ ಈಗ ಇದನ್ನ ಕಟ್ ಮಾಡಿದ ಸ್ಟ್ರೈಟ್ ನಾನು ಇನ್ನೊಂದಕ್ಕೆ ಹೋಗ್ಬೇಕಲ್ಲ ಒಂದು ವಾಕ್ಯ. ನೀವು ಯಾವಾಗ ಏನು ಮಾಡಬೇಕಂತ ಅದಕ್ಕೆ ನಾನೇನು ಹೇಳುತ್ತಿದ್ದೇನೆ ಇನ್ನೇನು ಶೋಭನಿಗೆ, ಇವರು ಈ ಥರ ಇದ್ದಾರೆ ತುಂಬ ಸೀರಿಯಸ್. ಈಗ 1 ಸಮುವೇಲ 16ರಲ್ಲಿ 1ನೇ ವಾಕ್ಯದಲ್ಲಿ ಸಮುವೇಲ ತುಂಬ ದುಃಖ ಪಡ್ತಾ ಇದ್ದಾನೆ. ಯಾವ ವಿಚಾರದಲ್ಲಿ? ಸೌಲ ವಿಚಾರದಲ್ಲಿ. ನೀವೇನಾದರೂ ಈ ಪ್ರೊಫೆಟಿಕ್ ಸ್ಪಿರಿಟ್ ಇರುವಾಗ ನೀವು ದುಃಖ ಪಡ್ತೀರಿ ನಮಗೆ ಅಂದರೆ, ಇನ್ನು ಏನು ತಿಳಿಸಲು ಹೇಳಿಲ್ಲ, ಹೇಳಬಾರ್ದು, ಬೇಡ ಅನ್ಸ್ಬಿಡುತ್ತೆ. ಸ್ಟ್ರೈಟ್ ದಾಳಿದಿಂದ ಅವನು ಇರುತ್ತದೆ. ಅದರ ಯಾಕೆ ಮಾಡೋದು ಅಪರಾಧ. ಅದಕ್ಕೆ ನೀವು ಇಲ್ಲಿ ಹೈಯೆಸ್ಟ್ ಪಾಯಿಂಟ್ ಇದೆ. ನೀವು ಏನೋ ಒಂದು ವೇಳೆ ಎಲ್ಲೋ ಕ್ಯಾಶುವಲ್ ಚರ್ಚೆ ಎಲ್ಲೋ ಹೋಗ್ತಾ ಇದ್ದ ಕಡೆ ಇದ್ರೆ ಪರವಾಗಿಲ್ಲ, ಏನು ಅಕೌಂಟಬಿಲಿಟಿ ಇರಲಿಲ್ಲ, ಅವರು ಹೋಗಿ ನೀವು ಹೋಗಿ ಜೈಲಿಂದ ಓಡಾಡ್ತೀರಿ. ನೀವು ಇದು ಹಂಗೆಲ್ಲ ಇಲ್ಲಿ ಗೊತ್ತಾಗ್ತಿದೆ ನಿಮ್ದೆಲ್ಲ ರಾಂಗ್ ಇದ್ರು ರೈಟ್ ಎಲ್ಲ ಗೊತ್ತಾಗ್ತಿದೆ ನಿಮ್ದೆಲ್ಲ. ಅರ್ಥ ಆಗ್ತಿದೆ ಅವರಿಗೆ. ಈಗ ಅವನಿಗೆ ನಾನು ಯಾಕೆ ಆ ಪೇಪರ್ಗಳು ಹಾಕ್ತಾ ಇದ್ದೀನಿ ಅಂತಂದರೆ, ಅವನು 87, 90 ಇದ್ದವನು, ಅದು ಹೈಸ್ಕೂಲ್ ಹೋಗಿದ್ದಾನೆ ಸ್ಯಾಮ್ ಅಲ್ವಾ. ಅವನಿಗೆ ಯಾವುದಕ್ಕೆ ಕ್ವಾರ್ಟರ್ ಮಾರ್ಕ್ಸ್ ಕಳೆದ್ರು, ಅದಕ್ಕೆ ಕ್ವಶನ್ ಮಾರ್ಕ್ ಹಾಕಿರಲಿಲ್ಲ, ಅದಕ್ಕೆ 25ಕ್ಕೆ ಒಂದು 1/4 ಮಾರ್ಕ್ಸ್ ಕಳ್ಕೊಂಡಿದ್ದಾರೆ. ಅದು ಆ ಸ್ಕೂಲಲ್ಲಿ, ಆ ಸ್ಕೂಲ್ ಅಂತ ಸ್ಕೂಲೇ ಅಲ್ಲ. ನಾವು ಇವ್ರಿಗೆ ಹೇಳಿ ಕಳಿಸಿದ್ದೀನಿ, ಯಾರು ನೀವು ತೋರಿಸ್ಕೊಡೋದೇ ಯಾರು ನಾನು ಹೇಳೋದು ನನ್ನ ವಿಚಾರ ಗೊತ್ತಾ ಅವ್ರಿಗೆ. ನಾವು ಹೇಳಂಗಿಲ್ಲ, ಮಕ್ಕಳಿದೆಲ್ಲ ತುಂಬ ಚಿಕ್ಕ ಮಕ್ಕಳಿದೆ ಅಲ್ಲೆಲ್ಲ ಹೋಗಿ. ಹಾಂ ಓಕೆ. ಆಮೇಲೆ ಅವನು ಓದ್ತಾ ಇರೋದೇನು ಆ ಥರದೇನು ಕೂತೇನಿಲ್ಲ, ಅವನಿಗೆ ಓದ್ತಾ ಇರೋದು ಮಲ್ಕೊಂಡು ಓದೋದಿರುತ್ತೆ. ಒಳ್ಳೆ ಬರ್ಸ್ಕೊಳ್ಳೋಕೆ ಅದು ಹೆಂಗೆ ಬರುತ್ತೆ ಅದನ್ನೇ ಕೂತ್ಕೊಂಡು ಕೇಳ್ಕೋಬೇಕು ಅಂತ ಇದ್ದೀನಿ. ಈಗ ಇವತ್ತು ರಜಾ ಇತ್ತು ನಮಗೆ, ಕೇಳಿದೆ ಹೆಂಗೆ ಬರ್ತಾ ಇದೆ ಅಂತೇಳಿ. ಪಕ್ಕ ದೇವ್ರ ಕೃಪೆ ಅಂತೇಳಿ ನಿಂತದಿಲ್ಲ. ಓಕೆ, ಅದು ಸ್ವಲ್ಪ ಸೈಡಿಗೆ ಹೋಗುತ್ತೆ, ಟೈಮ್ ವೇಸ್ಟ್ ಆಗ್ಬಾರ್ದು ನಮ್ಗೆ ಅಷ್ಟೇ. ಟೈಮ್ ಆ ಕಡೆ ಹೋದ್ರೆ ಈಗ ಬನ್ನಿ 2ನೇ ಅಧ್ಯಾಯಕ್ಕೆ ಬನ್ನಿ. ಈ ಥರ ಇದ್ದಾಗ ಈಗ ಫೇತ್ ಸೇರಿ ಬಂದಿದ್ದಾರೆ. ಈ ಥರ ಸಡನ್ ಆಗಿ ಅಭಿಷೇಕ ಬರ್ತದೆ. ಸ್ತೋತ್ರ ಸರಿಯಾಗಿ ಬರ್ತದೆ. ಈ ಕಡೆ ನೋಡ್ಬಿಡ್ರಿ, ಈ ಕಡೆ ನೋಡ್ರಿ, ತಲೆ ಕತ್ಕೊಸ್ಕೊಂಡು ಏನು ನೋಡ್ಕೊಂಡು ಕೂತಿದ್ದೇವೆ ನೋಡಿ. ಯಾವಾಗ ಪರಿಶುದ್ಧ ಜನರು ಸೇರಿ ಬಂದ್ರೆ ಏನು ಬಿಡುಗಡೆ ಆಗುತ್ತಲ್ಲ, ದೇವರ ಮಹಿಮೆ ಬಿಡುಗಡೆ. ನಿಮಗೆ ಅರ್ಥ ಆಗುತ್ತಾ? ಸೇರಿ ಬರೋದು ಯಾವಾಗ ನಿಮ್ಮ ಫ್ಯಾಮಿಲಿ ನೋಡಿ. ಅನೇಕರು ಇನ್ನೊಂದು ಫ್ಯಾಮಿಲಿ ಪ್ರೇಯರ್ಗಳ ಅಸಡ್ಡೆ ಮಾಡಿದ್ದೀರ ಅಂತ ಬರ್ತಾರೆ. ಫ್ಯಾಮಿಲಿ ಪ್ರೇಯರ್ಗಳ ಅಸಡ್ಡೆ ಆಗಿದೆ. ಆಮೇಲೆ ಒಟ್ಟಿ ಹೆಂಗಸರು ತುಂಬ ಕೇರ್ಫುಲ್ ಆಗಿರ್ಬೇಕು. ಒಂಟಿ ನಂಬಿರೋರೆಲ್ಲ ತುಂಬ ಕೇರ್ಫುಲ್ ಆಗಿರ್ಬೇಕು. ಹಾಲೆಲೂಯಾ. ಯಾವಾಗಲೂ ಫೆಲೋಶಿಪ್ ಅಲ್ಲಿ ಇರಬೇಕು. ಅಭಿಷೇಕ ಬಿಟ್ಟು ಎಲ್ಲಿಗೂ ಓಡೋಗ್ಬಿಡೋದಲ್ಲ. ಓಕೆ ಓಕೆ. ಈಗ ನೋಡಿ ನಿಂತು ಮಾತಾಡ್ದ, ಏನು ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಆದರೆ ಪಕ್ಕ ಹೋಲಿ ಸ್ಪಿರಿಟ್ ಮಾತಾಡ್ತಾರೆ. ಈ ಬೈಬಲ್ ಕ್ಲಿಯರ್ ಹೇಳುತ್ತೆ. ಮೋಸ್ಟ್ಲಿ 13:11 ಮುಂದಕ್ಕೆ ಮಾರ್ಕ ಮಾತಾಡೋರು ನೀವೆಲ್ಲ ಪವಿತ್ರ ಆತ್ಮ. ಈಗ ಅವನೇನ್ ಮಾಡ್ತಾನೆ, ನೇರವಾಗಿ ಯೋವೇಲಿನ ಗ್ರಂಥದ ಪ್ರವಾದನೆ ಇದನ್ನ ಜ್ಞಾಪಕ ಮಾಡ್ತಾನೆ ಅಂತಲ್ವಾ. ಅದೆಲ್ಲ ಪ್ರವಾದ ನೋಡಿ, ಅದನ್ನೇ ಹೇಳ್ತಾ ಇದ್ದಾನೆ ಅವನು. ಹಳೆ ಒಡಂಬಡಿಕೆ ಗ್ರಂಥದಲ್ಲಿ ಕೋಟ್ ಮಾಡ್ತಾ ಇದ್ದಾನೆ ಅಷ್ಟೇ. ಬೈಬಲ್ನೇ ಕೋಟ್ ಮಾಡಿ ಪ್ರಸಂಗ ಮಾಡುವಾಗ, ದೇವವಾಕ್ಯ ಹೇಳುವಾಗ ದೇವವಾಕ್ಯನೇ ಹೇಳ್ರಿ ನೀವು, ಅದನ್ನೇ ಹೇಳ್ತಾ ಇದ್ದಾನೆ. ಅದನ್ನ ಅವರಿಗೆ ಅವೆಲ್ಲ ಅವ್ರನ್ನೆಲ್ಲೋ ಅವನು ಖಂಡಿಸ್ತಾ ಇಲ್ಲ ಎಲ್ಲ ಅವ್ರನ್ನ. ಈಗ ನೋಡಿ, ಇವನು ಮಾತಾಡಿದ ತಕ್ಷಣನೇ 37 ಅದು ಬೇಕಾಗಿತ್ತು ನಮಗೆ. ಇದನ್ನು ಕೇಳಿ ಅಲ್ಲೇನಾದ್ರು ಕಾಸು ವಿಚಾರ ಇದೆಯಾ, ಹೀಲಿಂಗ್ ಇದೆಯಾ, ಸ್ವಸ್ಥತೆ ವಿಚಾರ ಇದೆಯಾ? 3ನೇ ಅಧ್ಯಾಯದಿಂದ ಸ್ಟಾರ್ಟ್ ಆಗೋದು ಸ್ವಸ್ಥತೆ. ಕೇಳಿ, 3ನೇ ಅಧ್ಯಾಯದಿಂದ ಅದ್ಭುತಗಳು ಸ್ಟಾರ್ಟ್ ಆಗೋದು. ಇದೆಲ್ಲ ಅದ್ಭುತ ಇಲ್ಲ, ಜಸ್ಟ್ ಅಲ್ಲಿ ಇರೋದೇ ಏನಕ್ಕೆ ಬಂದು ಸೇರಿ 120 ಏನಕ್ಕೆ ಸೇರಿ ಬಂದಿದೆ. ಈಗ ಅಲ್ಲಿ ಈ ಕಡೆ ನೋಡಿ, ಮಕ್ಕಳು ನೋಡ್ಬೇಡಿ, ಅವನಂತೂ ನೋಡ್ಲೇಬೇಡ. ಅಲ್ಲ ಈ ಕಡೆ ನೋಡಿ, ಆಮೇಲೆ ಆಟಾಡಿಸ್ಕೊಳ್ಳಿ, ಆಮೇಲೆ ಕೂತ್ಕೊಳ್ಳಿ, ಹೇಳಿಸ್ಕೊಳ್ಳಿ. ಮಕ್ಕಳು ಸ್ಕೂಲಲ್ಲಿ ಹೆಂಗೆ ಕೂತ್ಕೋಬೇಕು ಹೇಳಿದ್ದೀನಿ. ನಿಮ್ಮ ಅಪ್ಪ ಅಮ್ಮಂದಿರೋದು ನಿಮ್ಮ ಜವಾಬ್ದಾರಿ ಅಲ್ಲ, ಮಕ್ಕಳೆಲ್ಲ ಕೂರಿಸೋದು. ತಾತ ಅಜ್ಜ ತಾತ. ಓಕೆ ಸರಿ. 2ನೇ ನೋಡಿ, ಅದ್ಭುತ 3ನೇ ಅಧ್ಯಾಯದಿಂದ ಆಗಿದ್ದಪ್ಪ. ಕಾಸು ವ್ಯವಹಾರ 4ರಿಂದ ಮುಂದೆ ಕಾಸು ವ್ಯವಹಾರನೂ ಇಲ್ಲ, ನೀನೇ ಇನ್ನು ಕೊಡ್ಬೇಕು, ಮನೆ ಮಾರಿ ತಂದು ಕೊಡ್ಬೇಕಲ್ಲಿ.
ಅದು ಹೇಗಿದೆ ವಿಚಾರ ಆಗ್ತಾ ಇದ್ದು. ನೀವು ಅನ್ಕೊಳ್ತೀರ ಹೊಸೂರು ಬಂದು ಕೂತಿದ್ರೆ ಇವು ಟಾಟಾ ಬಾಯ್ ಬಾಯ್ ಹಂಗೆ ಓಡ್ತಾರೆ ಈಗ ಇದು ನೋಡ್ಕೊಳ್ಳಿ ನಿಧಾನಕ್ಕೆ. ಈಗ ನೋಡಿ, ಈಗ ಏನು ವಿಚಾರ ಇಲ್ಲಿ, ಏನು ವಿಚಾರ ನೋಡೋಣ ಹೇಳಿ, ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿಗೆ ಬರ್ಬೇಕು ಈಗ ಅವರು ಕೈ ತೆಗಿ ತಿನ್ಬೇಡ. ಏನಕ್ಕೆ ಜಸ್ಟ್ ರಕ್ಷಣೆ ಏಸಪ್ಪ ನಂಬ್ಕೊಂಡು ಬರ್ಬೇಕಷ್ಟೇ, ಜೀವಕ್ಕೆ ಹೋಗೋದು ಬರ್ಬೇಕಷ್ಟೇ. ಮನುಷ್ಯ ಪಾಪಿಯನ್ನು ಅವನ ಪಾಪಗಳು ಪರಿಹಾರ ಆಗಿ ಈಗ ಅದಕ್ಕೋಸ್ಕರ ಎಲ್ಲನೂ ಬಿಡ್ತೀನಿ ನಾವು. ಕೈ ಎತ್ತೀನಿ ಸರಿ, ರೆಸ್ಪಾನ್ಸ್ ಮಾಡಿ ಅರ್ಥ ಆಗ್ತಿದೆ. ಪಾಪ ನೀನು ಕೂತ್ರು, ನೀನು ಅರ್ಥ ಆಗ್ತಿದೆ ನಿಮ್ಗೆ? ಇದಕ್ಕೆ ನೀವು ಯೇಸು ನಂಬೋದು. ಕಾಸು ಅದ್ಭುತಗಳು ಮನೆಯೆಲ್ಲ ಆಮೇಲೆ ಮನೆ ನಾನೇ ಮರೆಸ್ತೀನಿ ಮನೆ ಅಲ್ಲ ಅದು ಅಥವಾ ಅಲ್ಲಿ ಆಲಯ ಮಾಡೋದು ಒಳ್ಳೆ ಆಲಯ ಮಾಡೋದು ಅದ ಈಗ ಮಾಡಿದಿರ ನೀವು. ಇದು ನಮ್ಮ ಈ ಮನೆಗೆ ಇದು ಆಲಯ, ಈ ಮನೆಗೆ ಪ್ರೇಯರ್ ರೂಮ್ ಅದ. ಅಷ್ಟು ಮನೆಗೆ ಮನೆ ಬಿಟ್ಟಿದ್ರು. ಇದು 120-42 5,000 ಅಡಿ ಬಂದಿದೆ. ಮೇಲ್ಗಡೆ ಫುಲ್ ತಗೋತಾ ಇದ್ದೀವಿ ಮೇಲ್ಗಡೆ ಅಲ್ವಾ? ನೀವು ನಿಮ್ಮ ಮನೆಗಳು ಮಾಡ್ಬೇಕಾದ್ರೆ ಏನು ಮಾಡ್ತೀರಾ? ಏನೇನೇ ಯೋಚನೆ ಮಾಡಿದ್ಯಾ? ಒಂದು ಪ್ರೇಯರ್ ರೂಮ್ ಯೋಚನೆ ಮಾಡ್ದ ನೀನು? ಮಾಡಿಲ್ಲಲ್ಲ. ರೀಸೆಂಟಾಗಿ ಸುಮಾರು ಮನೆಗಳು ಕಟ್ತಾ ಇದ್ದೀರ ನೀವು. ನಿನ್ನ ಬೆಡ್ರೂಮೇ ಹೊಡೆದು ಅದು ಪ್ರೇಯರ್ ಮಾಡಿದ್ರು. ಇನ್ನಲ್ಲಿ ಈಗ ಇದು ಹೊರಗಡೆ ಹೊರಗಡೆನೋ ಮನೆ ಹೊರಗಡೆ ನಿಂತ್ಕೊಂಡೆ ನೀನು. ಅದಕ್ಕೆ ನೀವು ಎರಡನೇ ಅಡಿಗೆ ಬಂದು ನೋಡಿ 36 ಇಳಿತು. ಒಂದು ಹೆಚ್ಚಂದ್ರೆ ನೀವು ಅದನ್ನ ಎಷ್ಟೇ ಸ್ಲೋಗ್ ಮಾತಾಡೋದು 3 ನಿಮಿಷ ಅಷ್ಟೇ. ಮಾತಾಡ್ತೀನಿ ಸರಿಯಾಗಿ ಕಾಣ್ ಕೂತ್ಕೊ ಅನುಷ್ಯ ನೀನು ಅವ್ನ ಹಿಂದೆ ಔಷಧಿ ಕೊಡ್ತಿದ್ದೀನಿ ಸರಿಯಾಗಿ ಕೂತ್ಕೊ. ಬೆರಡಿಯಲ್ಲಿ 3 ನಿಮಿಷ ಮಾತಾಡ್ತಾನೆ. 3 ನಿಮಿಷ ಮಾತಾಡಿದ ತಕ್ಷಣ ಏನಾಯ್ತು? 2 ನಿಮಿಷನೂ ಇಲ್ಲ ಸ್ಪೀಡ್ ಬರಂತ ಅವನಿಗೆ. 3 ನಿಮಿಷ ಇಟ್ಕೊಳ್ಳಿ ಯಾರ್ಯಾರು ಮಾತಾಡಿದ್ರು ಅಲ್ಲಿಂದ ಅಲ್ಲಿಗೆ 14ರಿಂದ 36ಕ್ಕೆ ಆಯ್ತಾ? ಆಮೇಲೆ ಇದನ್ನು ಕೇಳಿ ಹೃದಯದಲ್ಲಿ ಅಲಗು ನಿಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ. ನೋಡಿ ಬೇರೆ ಏನಿಲ್ಲ ಇಲ್ಲಿ. ಯಾಕಂದ್ರೆ ನಾವು ವೇದ ಯಾರಿದ್ರೆ ಕಳಿಸ್ಕೊಳ್ಳಿ ಸರಿಯಾಗಿ ಬೇರೆ ಏನಿಲ್ಲ ಅಲ್ಲಿ. ನಿಮ್ಗೆ ಯಾವ ಒಂದು ವೇಳೆ ಆ ಇದ್ರುವೆ ಆ ಕಾಯಿಲೆ ಇದ್ರು ನಿಲ್ಲದಿಲ್ಲ ಅಲ್ಲಿ. ಕಳಿಸ್ಕೊಂಡಿದ್ದೇವಲ್ಲಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲದಿಲ್ಲ. ನನ್ನ ಕೈಗೆ ಇದು ಬೈಬಲ್ ಬಂತಲ್ಲ, ನಾನು ಅವ್ರಿಗೆ ಹೇಳೇ ಇಲ್ಲ. ಅವ್ರಿಗೆ ಪ್ರೇಯರ್ ಮಾಡೋದು ಪಾಸ್ಟ್ರಿ ನಾನು ಹೇಳೇ ಇಲ್ಲ. ನನ್ನ ಕಷ್ಟ ಅವರಿಗೆ. ನನಗೆ ಆತ್ಮಹತ್ಯೆ ಆಲೋಚನೆ, ಸೊಂಟ ನೋವು, ಬೆನ್ನು ನೋವು, ಎದೆ ನೋವು ಏನು ಹೇಳೇ ಇಲ್ಲ. ನಾನು ಮನೆಗೆ ಹೋಗೋದ್ರೊಳಗೆ ಇಲ್ಲ, ಅಲ್ಲಿಂದ ಹೊರಟ ಕ್ಷಣದಲ್ಲೇ ಇಲ್ಲ ಇನ್ನು. ಆಮೇಲೆ ನನಗೆ ರಿಯಲೈಸ್ ಆಗಿಲ್ಲ ಅಷ್ಟೇ. ಆ ಹೆಣ್ಣುನಿಗೆ ಬ್ರಾಹ್ಮಣರ ಸೊಸೆಗೆ ಗುಣ ಆಯ್ತಲ್ಲ ನೋಡುತ್ತಲ್ಲ, ಆವಾಗಲೇ ಅದು ಹೋಗಿದೆ. ಓಕೆ ಇದ್ದೋಳನ ಇವನ್ನೇ ತಕ್ಷಣ ಓಕೆ ಅದನ್ನ ಹೇಳೋಷ್ಟು ಟೈಮ್ ಇಲ್ಲ ಅವರಿಗೆ. ಅವ್ರಿಗೆ ಏನಾಗಿದೆ, ಇರೋರೆಲ್ಲರೂ ಆಲ್ಮೋಸ್ಟ್ ಕೆಲವರು ಯಹೂದಿಗಳು, ಬೇರೆಯವರಿದ್ದಾರೆ, ಅನ್ಯ ಜನಗಳಿದ್ದಾರೆ. ಅದೊಂದು ಆಶ್ಚರ್ಯ. ಆದರೂ ಸಹ ಅಲ್ಲಿರೋರಿಗೆ ಯಾರೇ ಯೆರೂಸಲೇಮ್ ಇದ್ರು ಅವರಿಗೆ ಇವರ ಸಂಪ್ರದಾಯ ವೆರಿ ವೆರಿ ಸ್ಟ್ರಿಕ್ಟ್ ಸಂಪ್ರದಾಯ. ಆ ಟೈಮಲ್ಲಿ ತೋರ ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡ ಅರ್ಧ ಕುಡಿದಿರ್ತಾರೆ ಅಲ್ಲಿರೋರು. ಅವ್ರ ಸಂಪ್ರದಾಯ ಚೆನ್ನಾಗಿ ಗೊತ್ತು ಅವರಿಗೆ. ರೋಮ್ ಕಬ್ಜಾ ಇದ್ರೂ ಅವರಿಗೆ ಅವರ ಸಂಪ್ರದಾಯನ ಆಚರಿಸೋದಕ್ಕೆ ಯಾರು ತಡೆಯಕ್ಕಾಗಿಲ್ಲ. ಆ ಥರ ಇದ್ದವ್ರಿಗೆ. ಸೊ ಅಲ್ಲಿರೋರಿಗೇನು ಆಲ್ಮೋಸ್ಟ್ ಗೊತ್ತಿದೆ. ಒಂದು ವೇಳೆ ಅನ್ಯ ಜನಗಳಿರ್ಬೋದು, ಯಾರು ಇರ್ಬೋದು ಅಲ್ಲಿ. ಅವರೇ ಹೇಳ್ತಾ ಇದ್ದಾರೆ ನಾವೇನ್ ಮಾಡ್ಬೇಕೀಗ? ನೀವು ಮಾತಾಡಿದಾಗ ತಡೀರಿ. ಏನೆಲ್ಲ ಮೊನ್ನೆ ಬೆಳಗ್ಗೆ ನಾನು ಅಲ್ಲೆಲ್ಲ ಸ್ವಲ್ಪ ವಿಚಾರ ಎನ್ಕ್ವೈರಿ ಮಾಡೋಕ್ಕಲ್ಲ, ಪಾರ್ಕಿಂಗ್ ಆಗುತ್ತೆ. ಬಸ್ ಎತ್ತಿಗೆ ಹೋಗೋದು, ಬಸ್ ಎತ್ತಿಗೆ ಹೋಗ್ಲಿಕ್ಕಿಂತ ಗುಂಡಗಳು ಬೇಕು ನಿಮಗೆ ಹಾಸನದಲ್ಲಿ ಅಂತ ಸ್ಥಳ ಗೊತ್ತಾ ನಿಮ್ಗದು? ಅಲ್ಲಿ ಬೀದಿಯಲ್ಲಿ ನಿಂತ್ಕೊಂಡು ಅವನಿಗೆ ಏಸಪ್ಪ ಬಗ್ಗೆ ಹೇಳ್ತಾರೆ. ಅವರೇ ಹೇಳ್ತಾ ಇದ್ದಾನೆ ಗೊತ್ತಾ? ಅವ್ರು ತುಂಬಾ ಜನದ ಹೆಸರು ಹೇಳ್ತಾ ಇದ್ದಾನೆ. ಅವರ ಹೆಸರುಗಳು ನನಗೂ ಗೊತ್ತು. ಅವರೆಲ್ಲರೂ ಸರ್ ಏಸು ನಂಬಿದ್ದಾರೆ ಅಂತ ಹೇಳ್ತಾರೆ. ನಾನು 2 ನಿಮಿಷ ಅಥವಾ 3 ನಿಮಿಷದಲ್ಲಿ ಅವನಿಗೆ ನಾನು ಏಸು ನಂಬೋ ವಿಚಾರ, ಯಾಕೆ ಏಸು ಎಲ್ಲರೂ ಮನುಷ್ಯರು ಪಾಪಗಳಿಗೆ ಪರಿಹಾರ, ಎಲ್ಲರೂ ನಂಬಲೇಬೇಕು. ನಾನು ಮಾತಾಡ್ತೀನಿ ಕರೆಕ್ಟಾಗಿ. ಹಲ್ಲೆಲೂಯಾ. ಓಕೆ ಈಗ ಬನ್ನಿ. ಈಗ ನೋಡಿ, ಈಗ ಎಲ್ಲರಿಗೆ ಈ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರೋ ಎಲ್ಲರಿಗೂ ಅಂತೂ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿ. ಯೇಸು ನಂಬಿರೋರು ನಿಮ್ದು ಉದ್ದೇಶ ಒಂದೇ ಇರೋದು,
ಏನದು? ಇತರರನ್ನ ದೇವ್ರ ಕಡೆಗೆ ತರೋದು, ಇತರರನ್ನ ಏಸಪ್ಪ ಕಡೆ ತರೋದು ಅಷ್ಟೇ. ಬೇರೆ ಯಾವ ಮ್ಯಾಟ್ರ್ ಬರೋದಿಲ್ಲ. ನಾವು ಎಲ್ಲ ಅದು ನೀವೇನು ಮಾಡ್ತಾ ಇದ್ರೆ ರಾಂಗ್. ಅದು ಮಗ ಸೊಸೆ ಅಂತ ಹೋಗೋದ್ರೆ ರಾಂಗ್ ಬರೀ ಮಾಡೋದಾಗುತ್ತೆ. ಅಲ್ಲೊಂದು ಸೆಟ್ ಮಾಡಿದ್ದೇನೆ ನಿಮ್ಮ ಗುಂಪಿಗೆ, ಅಲ್ಲೊಂದು ಮಗಳು ಅಳಿಯ ಅನ್ನೋದು ಅಲ್ಲೊಂದು ಸೆಟ್ ಮಾಡಿದ್ದೀನಿ, ಅಲ್ಲೊಂದು ಹೊತ್ಕೊಂಡು ತಿರುಗ್ತಾರೆ, ಆಡ್ಕೊಂಡು ತಿರ್ತಾ ಇರ್ತಾರೆ. ಅದಲ್ಲಿ ಹೋಗೇ ಬಿಟ್ಟಿರ್ತಾರೆ ಅವರು. ಅಲ್ವಾ ಅವ್ನ ಕಾಟ ತಡೆಯಕ್ಕಾಗ್ತದೆ, ಹೋದ ರೇಷ್ಮೆ ಮುಗಿದಿರ್ತಾರೆ. ಇಲ್ಲೇ ಎಲ್ಲೋದ್ರ ಎಲ್ಲೋದ ನೋಡಿ, ಇಡಕ್ಕೆ ಬಿಟ್ಟಿಲ್ಲ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಈಗಲೇ ಎಷ್ಟೊಂದಿಗೆ ನಾನು ಹೇಳ್ತಾರ ಪಾಯಿಂಟ್ ಅರ್ಥ ನೀವು ಎಷ್ಟು ನಂಬಿರೋದು ಯಾವುದೋ ಮಿರಕಲ್ಗಲ್ಲ, ಯಾವುದೋ ಕಾಸು ವಿಚಾರ ಅಲ್ಲ. ಏನೋ ನೋಡ್ತಾ ಇದ್ದೀನಿ ಅದ್ಭುತ ಆಗುತ್ತೆ, ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಅದನ್ನ ನಾವು ನೋಡ್ಕೊಳ್ತೀವಿ. ಬಾನಿ ಸಾಮುವೇಲ ಅಭಿಷೇಕ ಪ್ರಾಫೆಸಿ ಏನ್ ಬೇಕಾದ್ ನೋಡ್ಕೊಳ್ತೀವಿ. ಬಾನಿ ನೀನು ದೇವ್ರ ಭಕ್ತಿಲಿ ಬಾನಿ, ಅದನ್ನು ಉಳಿಸ್ಕೊಳ್ಳೋ ವಿಚಾರ ಮಾತ್ರ. ನೀವು ಬೇಡ ಅಂದ್ರೂ ಬರುತ್ತೆ. ಈಗ ಇಸ್ರೇಲಿನ ಶ್ರೇಷ್ಠ ವಸ್ತುಗಳೆಲ್ಲ ನಿಂದು ನಿನ್ ಮನೆಯವರು, ಅದನ್ನ ದೊಡ್ಡ ವಿಚಾರ ಹೇಳ್ತಾ ನಾವು. ಮುಂದಕ್ಕಿರೋದು ರಾಜಂದು ಅಭಿಷೇಕ ಮಾಡಕ್ಕಿದೆ, ಇದು ಮಹಿಮೆ ಒಂದ ವಿಚಾರ ಹೇಳಿದ್ವಿ. ಮಹಿಮೆ ಒಂದು ಅಲ್ಲೇ ಅಂದ್ರೆ ಲೋಕ ಬಿಟ್ಟು ಬೇರೆ ಬಳಿಗೆ ಹೋಗೋ ವಿಚಾರ, ಅಥವಾ ಈ ಭೂಮಿ ಮೇಲೆ 1,000 ವರ್ಷ ಭೂಮಿನ ಆಳ್ತಿರೋದು, ಅದ್ರ ವಿಚಾರ ಮಾತಾಡಿದ್ವಿ. ನನಗೆ ಚೆನ್ನಾಗಿ ಗೊತ್ತು. ಅನೇಕರು ಈಗಲೂ ನೀವು ಅನೇಕರು ಒಬ್ರಿಬ್ರಲ್ಲ ಮದುವೆಗಳಲ್ಲೆಲ್ಲ ಆನಂದ, ನಿಮಗೆ ಆ ಫಂಕ್ಷನ್ ಹೋಗ್ಬಿಟ್ಟಲ್ಲ, ಅದರೆಲ್ಲ ಆ ಮುತಿಗಳು ಆ ಫೋಟೋ ಮತ್ತೆ ಈ ಫೋಟೋ ತೆಗೆದು ಫೋಟೋ ಕಳಿಸಿರ್ತಲ್ಲ. ಇವಾಗ ಸುಮಾರು ಫೋಟೋ ತೆಗೆದಿದ್ದಲ್ಲ, ಆ ಮದುವೆ ಫೋಟೋ ಇವಾಗ ಹಾಕ್ಲಾ ನಿನಗೆ. ಐದು ಮದುವೆಯಲ್ಲಿ ಡ್ರೆಸ್ ಹಾಕಿಸ್ಕೋಬಾರ್ದು ಬರಕ್ಕೇನು ಅವ್ರಿಗೆ ಹಂಗೆ ಒಂದಿನ ಬಂದಿಲ್ಲ ಅವ್ರಿಗೆ ಹಂಗೆ. ನಾನು ಬರೋದಿಲ್ಲ ನಿನಗಿಲೆ, ನಾನು ಬರೋದಿಲ್ಲ. ಓಕೆ, ಕ್ಲೋಸ್ ಮಾಡೋಣ ನೋಡಿ. ಇದಾಯ್ತಲ್ವಾ, ಇವರು ನಂಬಿ ಬರೋದಕ್ಕಾಯ್ತಲ್ಲ. ಎಷ್ಟು ಜನ ಸೇರಿದ್ರು ಹೋಗ್ತು ಅವ್ರಿಗೆ? ಎಷ್ಟು ಜನ ಇರ್ತಪ್ಪ ನಂಬಿದ್ರು ಅಲ್ಲಿ? 90 ಸರಿ ನಂಬಿರೋ ತುಂಬಾ ಜನ ಇರ್ಬೋದು ಅಲ್ಲಿ. ಎಷ್ಟು ಜನ ದೀಕ್ಷಾಸ್ಥಾನ ಆಯ್ತು? 3,000. 3 ನಿಮಿಷ 3,000 ಜನ ರಕ್ಷಣೆ ಹೊಂದಿದ್ರು. ಹಲ್ಲೆಲೂಯಾ. ತುಂಬಾ ಇದೆ ಅಲ್ಲಿ ನೋಡ್ಕೋಬಹುದು. 2ನೇ ಅಧ್ಯಾಯದಲ್ಲಿ ಈವನ್ ಏಷ್ಯಾದಿಂದಲೂ ಜನಗಳಿದ್ದಾರೆ ಅಲ್ಲಿ, ಎಲ್ಲ ಸುತ್ತಮುತ್ತ ಊರುಗಳಿಂದ ತುಂಬಾ. ಅದಕ್ಕೆ ಯೆರೂಸಲೇಮ್ ಹತ್ರ ಬ್ಯಾಂಗ್ಳೂರು, ಡೆಲ್ಲಿ, ಮುಂಬೈ ಇದ್ದೇವೆ ಅವಾಗ ಆ ಕಾಲಕ್ಕೆ. ಓಕೆ, ನಾವು ಅದಕ್ಕೆ ಸ್ಟಾಪ್ ಮಾಡೋಣ. ಈಗ 4 ಬನ್ನಿ. ಇದು ಇನ್ಮೇಲೆ ನೋಡಿ ಅದ್ಭುತ ಆಗಿತ್ತು. ಏಸಪ್ಪ ಹೆಸರು 3ನೇ ಅಧ್ಯಾಯ ನೋಡಿ 1ರಿಂದ 6 ಅಲ್ಲಿ ಅದ್ಭುತ ಆಗಿತ್ತು. ಫಸ್ಟ್ ಆಮೇಲೆ ನಾವು ನೀವು ಏಸಪ್ಪನ್ನು ನಂಬಿ ಬರದೇ ದೊಡ್ಡ ಅದ್ಭುತ ಆಗಿದೆ. ಅಫ್ಕೋರ್ಸ್ ಯಾರು ಹೊಸಬ್ರು ಯಾರು ಇದ್ರೆ ನಿಮಗೆ, ಅಥವಾ ಹಳಬ್ರೆ ಬೇರೆ ಅಲ್ಲಿ ಹೋಗೋದಿಲ್ಲ, ನಿಮ್ದು ಯಾವುದೇ ರೀತಿಯ ನೋವು, ಯಾವುದೇ ರೀತಿಯ ಅವಶ್ಯಕತೆ ಇರಲಿ, ಅದು ಚಿಟಿಕೆ ಹೊಡೆಯಲು ಅವ್ರು ಬಂದ್ರು 4 ದಿನ ಕರ್ಕೊಂಡು ಆಗ್ತಾ ಇಲ್ಲ ಬಾ ಅಂತ ಹೇಳಿ ಬಂದು ನೋಡಿ ಹೋಗ್ತಾ. ಅದು ಈಗ ಅನೇಕರಿಗೆ ನೀವು ಬಾರಿ ಹಿಡಿದು ಹೋಗಿದೆ. ನೀವು ಬಾಯಿ ಬಿಡ್ಬೇಕಲ್ಲ. ಇಲ್ಲ ಹೆಂಗಂದ್ರೆ ಬಾಯಿ ಬಿಟ್ಟಿರೋರಿಗಿಂತ ಜಾಸ್ತಿ ಅದ್ಭುತ ಆಗಿಲ್ಲ, ಹಾಗೆ ಗೊತ್ತಿರ್ತದೆ ತುಂಬಾ ಜನ. ಆಮೇಲೆ ಅವಕ್ಕೆ ಗೊತ್ತಿರಲ್ಲ, ಅವ್ರಿಗೆ ಬಿಡುಗಡೆ ಆಗಿಲ್ಲ, ಅವಕ್ಕೆ ಗೊತ್ತಿರಲ್ಲ. ಆಸರ ಅನುಭವ ಇರ್ತಾರೆ ಅದಕ್ಕೆ ಗೊತ್ತಿರೋದಿಲ್ಲ ಬಿಡುಗಡೆ ಆಗಿಲ್ಲ. ಮತ್ತೆ ಅವನು ಡಾಕ್ಟರ್ ಹೇಳ್ಬೇಕಂತೀವಿ ನೀವು. ಅವನು ಹೇಳ್ದ ನಿನಗೆ, ಅವನು ಏನು ಹೇಳ್ದ ಅಂತ ಹೇಳ್ತೀನಿ ನಾನು. ಓಕೆ, ಮುಂದಕ್ಕೆ ಬನ್ನಿ. 3ನೇ ಅಧ್ಯಾಯ ಮಿರಕಲ್ ಆಯ್ತಲ್ವಾ, ಅಲ್ಲಿ ಮತ್ತೆ ರಕ್ಷಣೆ, ಜನಗಳು ಮತ್ತೆ ರಕ್ಷಣೆ. 4ನೇ ಅಧ್ಯಾಯ ಬಂದ್ರೆ ನೀವೇನು ಹೇಳೋದು ಗೊತ್ತಾನೆ? ಸಾರಿ 5ನೇ ಅಧ್ಯಾಯದಲ್ಲಿ 27-28 ನೋಡಿ. 5ನೇ ಅಧ್ಯಾಯದಲ್ಲಿ 28 ಈ ಹೆಸರನ್ನ ಹೇಳ್ತೀನಿ ನೀವು ಮಾತಾಡಬಾರ್ದು ಅಂತ ಹೇಳಿದ್ವಲ್ಲ ನಿಮಗೆ. ಕೇಳಿರಿ ವಾರ್ನಿಂಗ್ ಇದೆ ನೋಡಿ. 5:28 ಚೆಕ್ ಮಾಡಿ. ಈ ಹೆಸರು ಎತ್ತಿ ಮಾತಾಡಬಾರ್ದು ಅಂತ ಹೇಳಿಲ್ಲ ನಿಮಗೆ. ನೀವು ಇಡೀ ಹೆಸರನ್ನು ತುಂಬಿಸಿದ್ರೆ ನೀವು ಎಷ್ಟೊಂದು ಏಸಪ್ಪ ಬಗ್ಗೆ ಹೇಳಿದ್ರೆ ನೀವು ಇಲ್ಲಿ ಹೋಗ್ಬೇಕಾದ್ರೆ ಆ ಪತ್ರಗಳು ತಗೊಂಡು ಕೊಟ್ಟು ಹೋಗ್ಬೇಕಾದ್ರೆ ಈಗ ಮನೆ ಹೋಗ್ಬೇಡಿ ನೀವೆಲ್ಲ. ನೀವು ಆಗಲ್ಲ ತಿಳ್ಕೊಂಡಿಲ್ಲ ಬಾ ವಾಪಸ್ ತಗೊಂಡೋಗ ಹೋಗ್ತಾರೆ, ಬರ್ತಾ ಹೋಗ್ತಾರೆ. ಏನು ಚೇಂಜ್ ಆಗ್ತದೆ ನಿಂದು? ಬದಲಾವಣೆ ಏನಾಯ್ತು ನಿಂದು? ಹೆಂಗೆ ಬದಲಾವಣೆ ಆಯ್ತು ನಿಂದು? ಇಲ್ಲಿಸ್ತ ಹೇಳ್ತಾರೆ ತಮಾಷೆ ತಗೊಂಡ್ಬಿಟ್ಟು ಆಮೇಲೆ ಇಲ್ಲಿಸ್ತ ಹೇಳ್ತಾರೆ. 4ನೇ ಅಧ್ಯಾಯಕ್ಕೆ ನಮ್ಗೆ ಬೇಕಾಗಿರೋ ವಾಕ್ಯ 4ರಲ್ಲಿತ್ತು. 4ರಲ್ಲಿ ಹೇಳಿದ್ರೆ ಈಗ ಈ ತರಕ್ಕೆ ಬೆಳೆದಿದ್ದೇವೆ. ಆಮೇಲೆ 5,000 ಬೆಳೆದು ಮಂಡಲ ಇದೆ. ನನಗೆ ಕೇಳಿದ್ರೆ ಇನ್ನ ಸ್ವಲ್ಪ ಮುಂದಕ್ಕೆ ಹೋದ್ರೆ ನೀವು 50 ಲಕ್ಷ ಆಗಿರ್ಬೋದು. ಯಾಕೆ? ದೇವ್ರ ವಾಕ್ಯಕ್ಕೆ ಬಂಧನ ಇಲ್ಲ. ಈ ವಾಕ್ಯ ನಿಮ್ಮಲ್ಲಿ ಹೆಂಗೆ ಅರ್ಪಿಸ್ತು ಹಂಗೆ ಲೋಕದಲ್ಲಿ ಆಗುತ್ತೆ. ಬೇರೆ ಭಾಷೆ ಹೇಳ್ಬೋದು, ಹಿಂದಿನ ಚೆನ್ನಾಗಿ ಹೇಳ್ಬೋದು. ಯಾವನು ವಿರೋಧನೆ ನೀವು ಅಭಿಷೇಕದಲ್ಲಿ ಇದ್ದಾಗ ನಿಮ್ಮನ್ನು ನೀವೇ ತಡೆಯಲ್ಲ. ಇವತ್ತಿಂದ ಇಂಟೆನ್ಷನ್ ಚೇಂಜ್ ಆಗುತ್ತೆ. ಇಲ್ಲಾಂದ್ರೆ ನಿಮಗೆ ಪ್ರವಾದನೆಗಳಿಗೂ ಸ್ವಲ್ಪ ನಾವು ಆಮೇಲೆ ಕಡಿಮೆ ಹಾಕ್ಬೇಕಾಗುತ್ತೆ. ಬನ್ನಿ ಬ್ರದರ್ ಮನೆಗೆ, ದೇವ್ ಮನೆ, ಇನ್ಯಾರ ಮಹೇಂದ್ರ ಮನೆಯವರು
ಒಂದ್ಸಲ ಹೇಳಿದ್ಮೇಲೆ ಏನಾದ್ರು ಮತ್ತೆ ಏನಂದ್ರೆ ಅವ್ರಿಗೆ ಯಾವ ವಿಚಾರ ಹೇಳಕ್ಕೆ ಹೋಗೋದು ಬೇಡ. ಸೌಲಿಗೆ ಏನು ಹೇಳಿಲ್ಲಲ್ಲ, ಇನ್ನ ಸೌಲಿಗೆ ಏನು ಹೇಳಿಲ್ಲ ತಾನೆ, ಏನೇ ಟೆಕ್ಸ್ಟು ದಾವೀದನಿಗೆ ಅಭಿಷೇಕ ಆಯ್ತು. ಅದಾಗ್ತದೆ ನಿಮಗೆ? ಓಕೆ, ಕೃಪೆ ಕಾಲ ನಿಮಗೆ ತೊಂದರೆ ಆಗೋದಿಲ್ಲ. ಆದರೆ ಒಂದು ಕೇಸ್ 1 ಸಾಮುವೇಲ 16:1 ಸಾಮುವೇಲ ಅಳ್ತಾ ಇದ್ದಾನೆ, ದೇವರು ಹೇಳ್ತಾರೆ ಡೋಂಟ್ ಪ್ರೇ ಫಾರ್ ಹಿಮ್. ರೆಬೆಕ್ಕ ಅರ್ಥ ಆಗ್ತಿದೆ, ರೆಬೆಕ್ಕ ಸಿಸ್ಟರ್ಗೆ ಕಳಿಸ್ಕೊಳ್ತೀವಿ. ಯಶೋಧ ಅರ್ಥ ಆಗುತ್ತೆ ನಿಮಗೆ? ಪ್ರೇ ಮಾಡಬೇಡ ಅವನಿಗೆ. ಯಾಕಂದ್ರೆ ನೋಡ್ರಿ 1 ಸಾಮುವೇಲ 16 ಕೈ ಕಟ್ಕೊಂಡು ಕೂತ್ಕೊಂಡಿದ್ದೀನಿ ನೀನು. 1 ಸಾಮುವೇಲ 16:1 ತೆಗೆದು ನೋಡ್ರಿ ನೀವಲ್ಲಿ. ಪ್ರೇಯರ್ ಮಾಡಬೇಡ, ಅವ್ನು ಯಾಕೆ ಪ್ರೇಯರ್ ಮಾಡ್ತೀಯ ನೀನು? ಹೋಗಲಿ ದಾವೀದನ ಅಭಿಷೇಕ ಮಾಡಿ ಹೋಗಿ ನೀನು. ಪಾಯಿಂಟ್ ಏನು ಅರ್ಥ ಏನು? God has his people. Hallelujah. ಹೇಳಿರಿ, ದೇವರಿಗೆ ಜನ ಇದ್ದಾರೆ. Hallelujah. ಎಷ್ಟು ಈಗ ಇಷ್ಟ ಇದ್ದಾರೆ ಇವಾಗ ಲೋಕದಲ್ಲಿ? 800 ಕೋಟಿ, 8 ಬಿಲಿಯನ್ ಅಂತ. ಎಷ್ಟು ಇದು ಇದ್ರಿಗೆ ಸೃಷ್ಟಿ ಆದಾಗಿದೆ, ಎಷ್ಟು ಜನ ಬದುಕಿ ಸತ್ತೋಗಿದ್ದಾರೆ ಅಂತ ಹೇಳಿದ್ದೀನಿ ನನಗೆ. ಯಾರು ಇದ್ದೀರಿ ನೀವು ಅದನ್ನ ಹೇಳಿದಾಗ? ಕೈ ಎತ್ತಿ ಫಸ್ಟ್ ನೋಡೋಣ. ಯಾರು ಕೈ ಎತ್ತಲ್ಲ ಈಗ? ಯಾರು ಇಲ್ಲ, ಯಾರು ಕಳಿಸ್ಕೊಡ್ರಿ. ಸೃಷ್ಟಿ ಆದಾಗಿಂದ ಸರಿ ಆಯ್ತು, ಸೃಷ್ಟಿ ಇಟ್ಕೊಂಡು ಮೊದಲ ಇಲ್ಲಿದ್ದವ್ರಿಗೆ ಎಷ್ಟು ಜನ ಬದುಕೋಗಿದ್ದಾರೆ ಅಂತ ಹೇಳಿದ್ದೀನಿ ಅಂಕಿಅಂಶ. ನಾನು ಎಷ್ಟರಲ್ಲಿ ಕಂಚಮಾನಹಳ್ಳಿಯವರು ಈಗ ಬಾಯ್ಬಿಡಿ, ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಬಾಯ್ಬಿಡಿದ್ರು. ಟ್ಯಾಕ್ಸ್ ಮೇಲ್ಗಡೆ ಟ್ಯಾಕ್ಸ್ ಹಾಕ್ತೀನಿ ನೋಡ್ರಿ. ನೀವು ಚೀಟಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಚೀಟಿಗಳು ಎಲ್ಲ ಲೆಕ್ಕ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆ ಹಾಕೋದು ಅಂತ. ಎಫ್ ಡಿ ಇಟ್ಟವ್ರನ್ನ ಫಸ್ಟ್ ಹುಡುಕ್ತೀನಿ ನಾನು. ಅದು ಹಿಂಗಡೆ ಕೊಳ್ಳೋಗ್ತದೆ ನೋಡಿ ಎಫ್ ಡಿ. ಅದು ಅವೆಲ್ಲ ಕೇಳಕ್ಕಾಗಲ್ಲ, ನಾವು ಕನ್ನಡ ಎಲ್ಲ ಕೇಳಕ್ಕಾಗಲ್ಲ. ನಮಗೆ ಅಲ್ಲಿ ಏನು ಕಾಸು ಬೇಡಪ್ಪ, ನಿಂದು ದಯವಿಟ್ಟು ಕಾಸು ನೀನೇ ಹಿಡ್ಕೊ, ನಾನು ಏನು ಚೀಟಿ ತಗೊಡ್ತೀನಿ ತಗೊಂಬ ಅಷ್ಟೇ ಆಗುತ್ತಾ? ಅಲ್ಲಿ ಕಾಸು ಬೇಡ ಅಂದ್ರೆ ಖುಷಿ ಬರೋದೇ 2,000, ಅದನ್ನು ಕೊಡ್ಬೇಕಲ್ಲ. ಮತ್ತೊಂದೆಲ್ಲ ಕೇಳ್ತೀನಿ, 10,000 ಬರೋಕ್ಕೆ ಮಾಡ್ತೀನಿ, ಎಷ್ಟು ಕೊಡ್ತೀನಿ? ನನ್ನ ಲೆವೆಲಿಗೆ ಬಂದಿಲ್ಲ ಇನ್ನು ನೀವು. ನನ್ನ ಲೆವೆಲ್ ಎಷ್ಟು? 50% ಕೊಡು. ಹಂಗಿದ್ರೆ ಬರೋಕ್ಕೆ ಮಾಡ್ತೀನಿ. 50% ಕೊಡೋ ಕೈ ಐತಿ ನೋಡಿ. ಕೈ ಎತ್ತಾವ ಪರವಾಗಿಲ್ಲ, ಸರಿಯಾಗಿ ಕೈ ಐತಿ ನೋಡ್ಕೊಳಪ್ಪ. ನಮ್ಮ ಅಟೆಂಡೆನ್ಸ್ ಲೀಡರ್, ಸ್ಕೂಲ್ ಲೀಡರ್ ನೋಡ್ಕೊಳ್ಳಿ. ಅಲ್ಲೂ ನೀನು ಕೈ ಎತ್ಬಿಡ. ಅಲ್ಲೂ ಯಾರಿಗೆ 2,000 ಬರೋ ಕೈ ಐತಿ? 2,000 ನಿಮಗೆ ಬರ್ತಾ ಇಲ್ಲ, ಬರೋದಿಲ್ಲ. ಯಾರು ಮಾಡಿಸ್ಕೊಂಡು ಏನಾದ್ರು ಅರ್ಥ ಮಾಡೋದು ಇಲ್ಲ. Hallelujah. ಓಕೆ, ಇದು ಫೋನಲ್ಲಿ ನೋಡಿ ಕಳಿಸ್ಕೊಂಡು ನಿಮಗೂ ಅನ್ವಯಿಸೋದಿದೆಲ್ಲ. ಓಕೆ, ಅದು ಡಿಫ್ರೆಂಟ್ ಟಾಪಿಕ್. ನಮ್ಮ ಸಮಯ ನಮ್ದು ಹೋಗ್ತಿದೆ. ಇಲ್ಲಿ ಈಗ 4ಕ್ಕೆ ಬಂದಿದೆ. 4ಕ್ಕೆ ಬಂದು ನೋಡಿ. ಇಲ್ಲ, ಇದು ಪಾಯಿಂಟ್. ಇವತ್ತಿಂದ ನಿಮ್ಮ ಮನಸ್ಸನ್ನ ಚೇಂಜ್ ಮಾಡ್ಬಿಡಿ. ದಿನೇಶ್ ಕಳಿಸ್ಕೊಡಿ. ದಿನೇಶ್ ನೀವು ಆಯ್ತು ನಮ್ಮದ್ರಿ ಬಂದ್ರಿ, ಡೇ ಒಂದು ಸರಿನಪ್ಪ, ಒಂದೇ ದಿನ ಸರಿ, ಒಂದು ವಾರನೂ ಸರಿನೇ. ನನಗೆ 4ನೇ ದಿನನೇ ನಾನು ಹೋದ್ರೆ ನನ್ನನ್ನ ಕ್ರಿಶ್ಚಿಯನ್ ಅಂತ ಕರೀತಾರೆ. ಗೊತ್ತಾ ನಿಮಗೆ? ನನ್ನನ್ನ ಕ್ರಿಶ್ಚಿಯನ್ ಏನ್ರಿ ನೀವು ಅಂತ ಹೇಳ್ತಾರಲ್ಲ ಅವರು. 4ನೇ ದಿನ ಹೋದ್ರೆ ನಾನು ಇದೇನು ಹೇಳ್ತೀಯ ನೀನು? Hallelujah. ಹಂಗೇನೆ ಗೋವಾದಲ್ಲ ಬ್ರದರ್ ಲಿಯೋ ಡಿಸೋಜಾ. ಬ್ರದರ್, ಒಂದು 500 ವರ್ಷದ ಪರಿಚಯತರ ಆಗುತ್ತೆ ನಿನ್ನ ನೋಡೋದು. ಆಗುತ್ತಾ? ಅದಕ್ಕಿಂತ ಮೇನ್ ನನಗೆ ಒಂದು 5 ಲಕ್ಷ ದುಡ್ಡು ಕಳಿಸಿ, ಅದು ನನಗೆ ಖುಷಿ ಆಗಿದೆ. ನಾನು ಅದು ಹೇಳಿದ್ದೀನಿ, ಖುಷಿ ಆಗಿಲ್ಲ ನನಗೆ. 5 ಲಕ್ಷ 4ನೇ ದಿನ ಹಾಕಿದ್ದು, ಅದಕ್ಕೆ ಅದಕ್ಕೆ ಅವನ ಹೆಸರು ನೆನೆಸ್ತಾ ಇದ್ದೀನಿ. Hallelujah. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ನಮ್ದು, ಅದಕ್ಕೆ ಅದನ್ನ ಮೇಲ್ದೋದ್ರೆ ಆಗ್ತಾ ಕುದಿದ್ರೆ ನೋಡೋದ್ರಿ. ವೆಂಕಟೇಶ ಓಡೋದು ಆಗ್ಲೇ ಹೋಗಾಯ್ತು. ಸೀರೀಸ್ ಇದೆ ವೆಂಕಟೇಶ್ದು, ಹೆಲ್ತ್ ವಿಚಾರ. ವೆಂಕಟೇಶ್ ಹೇಳಕ್ಕಿದ್ದೆ ಹೊರಟರು. ಇಂಗ್ಲೀಷ್ ಸೀರೀಸ್ ಇದೆ. ಮೊನ್ನೆ ನನಗೆ ಮನಸ್ಸಿಗೆ ಬರ್ತಾ ಇತ್ತು ಪ್ರಾರ್ಥನೆ ಮಾಡುವಾಗ. ಸೀರೀಸ್ ಇದೆ. ಓಕೆ, ವೆಂಕಟೇಶ್ಗೆ ಸರಿಯಾಗಿ ಬರಬೇಕು ಪ್ರೇಯರ್ಗೆ. ವೆಂಕಟೇಶ್ ಕೂಡ ಯಾರು ಹೇಳಿ ಅವ್ರಿಗೆ ಹೇಳ್ತೀವಿ, ನೀವು ಹೇಳಿ ಆಮೇಲೆ ಹೇಳಿ ನಾನು ಹೇಳಿದೆ ಅಂತ. ಸೀರೀಸ್ ಇದೆ, ಕೇರ್ಫುಲ್ ಆಗಿರಲಿ ಅವರು. Hallelujah. ಅಂದರೆ ದೇವರ ಹತ್ರ ವಾಪಸ್ ಬರಬೇಕು, ವಾಪಸ್ ಬರೋದಾಗೆ. ಇನ್ಯಾರಿಗಾದ್ರು ನಿಮಗೆ ಇದು ಅನ್ವಯಿಸಿದ್ರೆ ವಾಪಸ್ ಬನ್ನಿ. ನೀವು ಯಾರೇ ಇರ್ಬೋದು, ವಾಪಸ್ ಬನ್ನಿ ದೇವರ ಕಡೆಗೆ. ಇದೆಲ್ಲ ಬಿಡ್ರಿ, ಯಾವುದು ನಿಮ್ಮನ್ನ ನನಗೆ ಅನ್ಸುತ್ತೆ ಯಾಕೆ ನಿಮ್ಮನ್ನ ಹಿಡಿತಾ ಇದೆ ಅಂತೇಳಿ. ಯಾವುದು ಕೆಲವು ಪಾಯಿಂಟ್ಸು ದೇವರಿಂದ ದೂರ ತೆಗೆದುಕೊಂಡು ಹೋಗುವಂಥದ್ದು ಯಾಕೆ ಹಿಡಿತದೆ? ನನಗಂತೂ ಯಾವುದೋ ಒಂದು ಪಾಯಿಂಟ್ ಇತ್ತು ನನಗೆ, ಅದನ್ನ ಎಲ್ಲರ ಮುಂದೆ ಹೇಳ್ಬೋದು, ನನಗೇನು ಚಿಂತೆ ಇಲ್ಲ. ಒಂದೇ ಒಂದು ಮೈನಸ್ ಪಾಯಿಂಟ್ ನಾನು ಎಷ್ಟು ನನ್ನ ಮುಂದೆ ನಾನು ಮಾಡಿದ್ದು. ಯಾರನ್ನೋ ನಮ್ಮ ಜೊತೆ ಇಟ್ಕೊಂಡೆ, ಅದೇ ದೊಡ್ಡ ಮೇಜರ್ ಮಿಸ್ಟೇಕ್. ಯಾವುದು ನಾನು ಎಷ್ಟು ನಮ್ಮ ಮೇಲೆ ಹತ್ತದ್ದು ಯಾವುದು ಮಾಡೇ ಒಂದು ದಿನ ಭಕ್ತಿ ಕಡಿಮೆ ಆಗಿಲ್ಲ. ಆ ಚಂಬು ಲೋಟಗಳನ್ನ ಜೊತೆ ಇಟ್ಕೊಂಡಿದ್ದು ದೊಡ್ಡ ತಪ್ಪು ಅಷ್ಟೇ ಬಿಟ್ಟರೆ ಎಂಥದ್ದಿಲ್ಲ ನನ್ನ ಲೈಫಲ್ಲಿ. ಎಷ್ಟು ನಮ್ದಾಗಿದ್ದ ಪ್ರಕಾಶ್ ಭದ್ರ ಇನ್ಯಾವುದು ಆ ಥರದಿಲ್ಲ. ಎಂತೆಂಥದ್ದು 21 ವಾರಗಳಿಂದ ನನ್ನ ಮೇಲೆ ಆಯ್ತಾ. ನೀರಿದ್ದಲೇ ಉಪವಾಸ ಮಾಡಿದ್ರೆ ಒಂದಿನ ದೇವರ ಏನಕ್ಕಪ್ಪ ನಾನು ಆ ಥರದ ಪ್ರೇಯರ್ ಇಲ್ಲ ನಮ್ಗೆ. ಯಾರಾದರೂ ಮನೇಲಿ ಇದ್ರೆ ಕೇಳಿ, ನಾನು ಏನಾದ್ರು ಕೇಳಿದ್ದೀನಿ ಅಂದರೆ
ನಾನು ನಿಮಗೆ ರೆಕಾರ್ಡ್ ಮಾಡ್ಕೊಡಿದ್ದೀನಿ. ಏನಾದರೂ ದೇವರಿಗೆ ಇಟ್ಕೊಂಡು ಇಲ್ಲದ್ರೆ ನಾನು ಏನು ತೋರಿಸು ನನಗೆ ನೀನು ಇಳಿಸಲ್ಲ ನೀನು. ಅಯ್ಯ ಏನಿದೆ ಸತ್ರ ದೇವ್ರ ಬಳಿಗೆ ಹೋಗ್ತೀನಿ. ರೋಗ ನಿಂದು ರೋಗ ತಾನೇ ನಿಂದು ರೋಗ ತಾನೇ ನಿಂದು ಹ್ಞೂ ಅಂತ ರೋಗ ಹೇಳದೆ ರೋಗ ನಿಂದು. ಅಲ್ಲಿ ಡಾಕ್ಟ್ರು ಅಥವಾ ಆಸ್ಪತ್ರೆಗಳು ಇದಾವಲ್ಲ ಅದೆಲ್ಲ ಸುಮ್ಮನಲ್ಲೂ ನಿಂತ್ಕೊಂಡಿದ್ವಿ. ಆ ಟ್ರ್ಯಾಕ್ಸ್ ಬೈಬಲ್ ಇಟ್ಕೊಂಡು ನಿಂತು 100ಕ್ಕೆ 99 ಜನ ಅಲ್ಲಿ ಅವರಿಗೆ ಮೊದಲೇ ಇರೋದೇನೆ ಆ ಕಾಯಿಲೆಗಳ ಸೈತಾನೆ ಗೊತ್ತಾ ನಿಮಗೆ? ಗೊತ್ತಾ ನಿಮಗೆ? ಎಷ್ಟು ಗೊತ್ತಿಲ್ಲ 199 ಅಲ್ಲಿ ನಿಂತ್ಕೊಳ್ಳಿ ನೀವು. ಒಬ್ಬರು ಡಾಕ್ಟರ್ ಹತ್ರಕ್ಕೆ ಹೋಗಲ್ಲ. ನೀವೇನು ಸರಿಯಾಗಿ ನಿಂತ್ರೆ ನೀವು ಸುಮ್ಮನೆ ಮಾಡಿ ಆಸ್ಪತ್ರೆ ಇದರಲ್ಲೆಲ್ಲ ಕೇಳಿವ್ರಿ ಸುಮ್ಮನೆ ಚೆಕ್ ಮಾಡಿದ್ದೇವೆ. ಸುಮ್ಮನೆ ಒಂದು ಪ್ರೇರಲ್ಲಿ ಅವರದಕ್ಕೆ ಬಿಡುಗಡೆ ಮಾಡೋದು. ಓಕೆ, ಅದು ಸ್ವಲ್ಪ ಸಪರೇಟ್ ಪಾಯಿಂಟ್. ನಮಗೆ ಬೇಕಾಗಿತ್ತು ನೋಡ್ರಿ. ಈಗ ಈ ತರ ಇದ್ದವರು ನಂಬಿದ್ದವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದು ಬೇಕಾಗಿತ್ತು. 4:32 ಬನ್ನಿ ನಿಲ್ಲಿಸೋಣ. ನನಗೆ ಅದ್ರ ಇನ್ನೊಂದು ವಾಕ್ಯ ಓದಿದೆ. ಈಗ ಅದಕ್ಕೆ ಒಂದು ಪರಿಹಾರ ಹೇಳ್ಬೇಕಲ್ಲ ನನಗೆ. ಇದೆಲ್ಲ ಸರಿನೇ, ಪರಿಹಾರ ಹೇಳ್ಬೇಕು. 4:37 ಅವರು ಯಾವುದೊಂದನ್ನು ಆಸ್ತಿಯನ್ನು ಯಾವುದೊಂದು ಸ್ವಂತದಿಂದ ಹೇಳಲಿಲ್ಲ. ಒಂದು ಬೆಳಗ್ಗೆ ಓದಿದ ಯಾವ ವಾಕ್ಯ ನಾವು? 1:29 ದಾವಿದ ಕಾಣಿಕೆ ಕೊಟ್ಟಿರೋದು ಏನ್ ಹೇಳ್ತಾನೆ? ದಾವಿದ ನಿನ್ನದನ್ನ ಸ್ತೋತ್ರ ಹೇಳೋದಿಲ್ಲ ಯಾವ ವಾಕ್ಯ ಆಮೇಲೆ ಸ್ತೋತ್ರ ಹೇಳೋದು ಆ ಉಸಿರೋಗ್ತಿದೆಯೋ ಅಥವಾ ಸ್ತೋತ್ರ ಹೇಳೋದು ಇರ್ತಾ ಇದೆಯೋ ಯಾವ್ದು ಏನಾಗುತ್ತೆ ನೋಡಿ. ಇವರು ದಾವಿದನ್ನು ಮೀರಿಸ್ತಾ ಇದ್ದಾರೆ. ಇವರು ಸರಿಯಾಗಿ ಸ್ತೋತ್ರ ಬಂದಿಲ್ಲ. ದಾವಿದ ಹೇಳ್ತಾನೆ ರಾಜ ಆಗಿ ಹೇಳ್ತಾನೆ. ರಾಷ್ಟ್ರಾಗಿ ದೇವರಾಗಲಿ ಕೆಲವರು ಕೇಳಿರೋದಿಲ್ಲ ಅಂಥದನ್ನು ಶೇಖರಣೆ ಮಾಡಿದ್ದಾರೆ. ಮಲ್ಲ ಓದ್ಕೊಳ್ಳಿ. ಒಂದು ಪೂರ್ವಕಾಲ 29 ದಿನ ಮಲ್ಲ ಓದ್ಕೊಳ್ಳಿ. ರಾಜ ಹೋಗಿ ಅವನ ಮಗಳಿಗಾದ್ರೂ ಒಂದು ಒಡವೆ ನೋ ಮಾತಾಡ್ತಾ ಇಲ್ಲ ನೋಡಿ. ಎಲ್ಲ ದೇವಾಲಯಕ್ಕೆ ಮಕ್ಕಳಿಗೆ ಒಂದು ಪ್ರಾಂತ್ಯ ಕೊಡ್ತೀಯ ಹೋಗಲಿ, ಒಂದು ಜಿಲ್ಲೆನ ಇಲ್ಲ ನೋ ಇಲ್ವೇ ಇಲ್ಲ. ಊಟಂಗೆ ಇಲ್ಲ. ಆಮೇಲೆ ಹೇಳ್ತಾನೆ ಇನ್ನೊಂದು ಕಡೆ ಹೇಳ್ತಾನೆ ನನ್ನ ಸ್ವಂತದನ್ನುವೇ ಹಿಂಗಂತೂ ಸ್ವಂತದವನಿಗೆ ಆಶ್ಚರ್ಯ. 3,000 ತಲಾಂತು ತೊಲ ಚಿನ್ನ, 7,000 ಬೆಳ್ಳಿ. ಇದೆ ನೋಡಿ ಸ್ವಂತದ್ದು. ಬೇರೆ ದೊಡ್ಡದಲ್ಲ ಖಜಾನೆ ಇದೆಲ್ಲ ಅಂದ್ರೆ ಶೇಖರಣೆ ಮಾಡೋದು. ಕೊಳ್ಳೆ ಬರ್ತಾ ಇರ್ತಾರಲ್ಲ ಅವನು ಎಷ್ಟು ಯುದ್ಧ ಮಾಡಿದ್ದಾನೆ ಅವನು. ಈಗ ಅವನಿಗೆ 70ನೇ ವಯಸ್ಸಲ್ಲಿಗೆ 40 ವರ್ಷ ಯುದ್ಧ. ಅದು 40ಕ್ಕಿಂತ ಜಾಸ್ತಿ ಹಿಡ್ಕೊಳ್ಳಿ ನೀವು. ಈಗ ಅದು 30ರಿಂದ ಕೌಂಟ್ ಮಾಡ್ತಾ ಇದೀವಿ ನಾವು. ಇನ್ನ ಗೋಲಿಯಾತನ ಕೊಂದಾಗಿಂದ ಕೌಂಟ್ ಮಾಡಿ ನೀವು. ಒಂದು ಪರ್ಸನಲ್ ಹೇಳಿದಿದೆ ಅಲ್ವಾ? ಪರ್ಸನಲ್ ನೀವು ಎಷ್ಟೇ ನೀವು ಕಾಸನ್ನ ಔಚಿಟ್ರು ಆ ಜೋಬಿ ಕೈ ಎತ್ಕೊಂಡು ನೋಡೋಗಿದ್ರು ನಿಮ್ಮ ಹತ್ರ ಒಂದು ದುಡ್ಡಿದೆ ಕಾಸು ಅಕೌಂಟ್ ಅಲ್ಲ ಎಲ್ಲ ಇದ್ದೇ ಇರ್ತಲ್ಲ. ಹಂಗೆ ದಾವಿದೊಂದು ಸ್ವಂತ ಸ್ವಲ್ಪ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಅದನ್ನು ಕೊಟ್ಟ. ಹಲ್ಲೆಲೂಯಾ. ಇಲ್ಲಿ ನೋಡಿ ಇವ್ರಂಗಲ್ಲ ಇವರು. ಈವನ್ ದಾವಿದ ಅರಮನೆ ಕೊಟ್ಟಿದ್ರು. ಇಲ್ಲಿ ನೋಡಿ ಇವ್ರ ಮನೇನ ಮಾಲು ಅಲ್ಲಮ್ಮ. ಓಕೆ, ಅದು ನಾನು ನಿಮ್ಗೆ ಇಲ್ಲವ್ರಿಗೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರು ಯಾಕೆ ಬಂದಿದ್ದು ಬೇರೆ ಹೇಳ್ತಾ ಇಲ್ಲ. ನೀನು ಮನೆ ಮಾರು ಹಿಡ್ಕೋ ಅದೆಲ್ಲ ನಾನು ಹೇಳಕ್ ಬಂದಿಲ್ಲ ನಿನಗೆ. ಆ ಮ್ಯಾಟ್ರ್ ನಾನೇ ಕೈ ಹಾಕಿಲ್ಲ ಅದಕ್ಕೆ. ನಿನಗೆ ಹೇಳ್ತಾರೆ ಇಲ್ಲಿ ಇವ್ರು ಯಾಕೆ ನಂಬಿದ್ರು ಅಷ್ಟೇ ಹೇಳ್ತಾರೆ. ಇದು ಈ ಪಾಯಿಂಟ್ ಹೇಳಕ್ಕೆ ಇಲ್ಲಿ ಇಷ್ಟು ಇದನ್ನ ಹೇಳಕ್ಕೆ ಅದು ಅಷ್ಟು ಹೇಳ್ಬೇಕಾಗಿ ಬಂತು ನಿಮಗೆ. ಆಯ್ತಾ? ಹಲ್ಲೆಲೂಯಾ. ಯಾವಾಗ ನೋಡಿ ಈ ಪಾಯಿಂಟ್ ಒಳಗೆ ಇರ್ತೀರ, ದೇವರ ಸ್ಪೀಡ್ ಒಳಗೆ ಇರ್ತೀರಾ, ಎಂತ ಅದು ಕಷ್ಟಕರವಾದಿರಲಿ ಸುಲಭವಾಗಿ ಮುಂದೆ. ಅದೇ ನೀವು ಏನಾದ್ರೂ ನೀವು ಎಲ್ಲಿಗೋ ಟರ್ನ್ ಆದ ನೀನು ಎಲ್ಲಿಗೂ ಓಡದೆ ತಿಳ್ಕೋ, ಸುಲಭವಾಗಿ ಕಾಣೋದು ದೊಡ್ಡ ಬೆಟ್ಟ ನಿಮ್ ಕೈಲಿ ಇದೆ ಅಂತ. ಅಲ್ಲಿದೆ ಯೋಗೇಶ್ವರದಲ್ಲಿ ಆಯಿ ಪಟ್ಟಣದ ಎಷ್ಟು ಗೊತ್ತು? ಆಯಿ ಪಟ್ಟಣದ ಗೊತ್ತಾ ನಿಮಗೆ? ಯಾಕೆ ಸೋತ್ ಬಂದ್ರು ಅವರು? ಯಾಕೆ ಸೋತ್ ಬಂದ್ರು? ಯಾರ ಕಾರಣ? ವಸಂತಮ್ಮ ಯಾರ ಕಾರಣ? ಆ ಕಾ ಕೇಳಿದ್ರಲ್ಲ ಒಬ್ಬನ ಹೆಸರು. ಅವನೊಳಗೆ ತಪ್ಪು, ಒಂದು ಮಿಸ್ಟೇಕ್. ಹಲ್ಲೆಲೂಯಾ. ಓದ್ಕೊಳ್ಳಿ. ಮೋಸ್ಟ್ಲಿ ಅದು 7ನೇ ಅಧ್ಯಾಯದಲ್ಲಿ ಇರ್ಬೋದು. 5 ಅಥವಾ 7ರಲ್ಲಿ 6 ಎಲಿಕೋದು 5 ಅಥವಾ 7ರಲ್ಲಿ. ಆಮೇಲೆ 3ನೇದು ಹೇಳಿರ್ತಾನೆ ಯೋಶುವ, ನೀವು ನಿಮ್ಮನ್ನ ಶುದ್ಧ ಮಾಡ್ಕೊಳ್ರಿ, ದೇವ ನಿಮ್ಮಲ್ಲಿ ಆತ್ಮತ್ರ ಮಾಡ್ತಾನೆ. ಯಾಕೆ ಶುದ್ಧ ಮಾಡ್ಕೊಂಡು ಕಾಲಿದ ತಕ್ಷಣ ಏನಾಗುತ್ತೆ? ಯೋರ್ದನ್ ಹೊಳೆ ಇದ್ದಾಗ. ಹಲ್ಲೆಲೂಯಾ. ಓಕೆ, 4ನೇದಲ್ಲಿ 30 ಅಷ್ಟು ಸಾಕಾಗುತ್ತಲ್ಲ. ಏನ್ ಮಾಡ್ತಿದ್ರು? ಎಲ್ಲ ನಮ್ಮ ಮಾರಿ ಅಪ್ಪೋಸ್ತಲರ ಪಾದದಲ್ಲಿ ಇಡ್ತಾ ಇದ್ರು. ನೀನು ಮಾಡಿದ್ರೆ ನನಗೇನು, ನಾನೇನು ಬೇಡ ಅಂತ ಹೇಳಲ್ಲ. ನಾನು ಅದು ಇನ್ನೂ ಒಳ್ಳೇದಾಯ್ತು ಅಂತ ಹೇಳ್ತೀನಿ.
ಹಲ್ಲೆಲೂಯಾ. ಓಕೆ, ಅದು ನಾನು ಹೇಳಕ್ ಬಂದಿದ್ದು ಇದು 36, 37 ಈ ವ್ಯಕ್ತಿ ಬಗ್ಗೆ ಮಾತಾಡಕ್ ಬಂದಿದ್ದೆ. ಅದರೊಬ್ಬ ಲೇವಿ ಒಬ್ಬ ಈಗಿರ ಅಯ್ಯಂಗಾರಿ ಯಾರಪ್ಪ, ಕೋದಂಡ ಜನಮತ ಪಾರ್ಟಿ ಅವನು, ಆ ಥರದವನು ಯಾರು ಇವನು ಲೇವಿ ಅಂದ್ರೆ. ಈ ಪ್ರಕಾರ ಮಾಡಿದೊಳಗಡೆ ಒಳಗೆ ಕುಪ್ರ ದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನೆಂಬುವ ಒಬ್ಬನು ಏನ್ ಮಾಡಿದ್ದ, ಅವನು ಎಲ್ಲ ನಮ್ಮ ಮಾರಿ ತಂದಿದ್ದಾನೆ. ಅವನು ಲೇವಿ ಒಬ್ಬ ಯಾಚಕ ತರ ಇದ್ದವನು. ಯಾಚಕ ಕೊಡಂಗಿಲ್ಲ ಗೊತ್ತಿಲ್ಲ, ಯಾಚಕಂಗೆ 11 ಕುಲದವ್ರು ತಂದು ಕೊಡ್ಬೇಕು. ಯಾಚಕನಿಗೆ ಸ್ವಂತ ಜಾಗ ಇಲ್ಲ, ಅವನೇನು ಮಾಡಂಗಿರೋದಿಲ್ಲ. ಅವನು ಬೇರೆ 11 ಕುಲದವರು ಅವನಿಗೆ ತಂದು ಕೊಡ್ಬೇಕು. ಎಲ್ಲರೂ ಗೊತ್ತಾ ಎಷ್ಟು ಗೊತ್ತು, ಕೈ ಎತ್ತಿರೋಣ ಗೊತ್ತಿಲ್ವಾ? ಹಲ್ಲೆಲೂಯಾ. ಎಲ್ಲರೂ ಎದ್ದುಕೊಳ್ಳೋದಾಗಿ ಮುಂದೆ ಬರಲ್ಲ, ಪ್ರಾರ್ಥನೆ ಮಾಡಿ ಮುಗಿಸೋಣ. ಯಾರೇ ಮುಗಿದಿದೆ, ಜಸ್ಟ್ ಒಂದು ಫೈನಲ್ ಒಂದು ಬೆನಿಡಿಕ್ಷನ್ ಅಂತ ಹೇಳೋಣ. ಕೊನೆ ಒಂದು ಪಾಯಿಂಟ್, ಕೊನೆ ಒಂದೇ ಇದಕ್ಕೆ ಪರಿಹಾರ ಏನೀಗ? ನಾನೀಗ ಬೈಬಲ್ ತಿರುಗ್ತಾ ಇರೋದ್ರೆ ನೀವು ಹೇಳ್ಬೋದು, ಇದಕ್ಕೆ ಪರಿಹಾರ ಏನು ಅಂತ ಅಲ್ವಾ? 2 ಪೇತ್ರ 1 ಎಂತಿಯಾಗರೋ ಹೇಳ್ತಾರೆ, ಈ ಕಾರಣದಿಂದ ಇದೆಲ್ಲ ಕಳಿಸ್ಕೊಡ್ರಿ ಹೇಮ, ಎಲ್ಲ ಕಡೆ ಕಳಿಸ್ಕೊಳ್ಳಿ. ಮತ್ತೆ ನೋಡಿ, ಇದು ಮಾಡ್ಕೋಬೇಡಿ ನೀವು, ಸರಿಯಾಗಿ ಕಿವಿ ಬಿಟ್ಟು ಕಳಿಸ್ಕೊಳ್ಳಿ ನೀವು. ನನಗೆ ಅದನ್ನು ನಿಜವಾಗಿ ಹೇಳ್ತಾ ಇದ್ದೀನಿ, ಅಂತ ಅಭಿಷೇಕನ ನೀವು ತಗೊಂಡವರು, ನೀವು ಅದನ್ನು ಉಳಿಸ್ಕೊಳಕ್ಕಾಗ್ತಿರೋದು. ರೆಬೆಕ್ಕಾ ಸಿಸ್ಟರ್ ದೇವು ಮನೆ ನಿಮ್ಮ ಇಂಜಿನಿಯರಿಂಗ್ ಪ್ರವಾದಗಳು ಬಂದು ಆಗ್ತಿರೋಲ್ಲ ನಿಮಗೆ, ಅಲ್ಲಿ ಕಿರ್ಕೊಂಡು ಕೂತ್ಕೊಂಡಿರ್ತಾರಲ್ಲ ನೀವು, ಆ ಮಕ್ಕಳು ನೋಡ್ಕೊಂಡು ಅದಕ್ಕೆ ಮೆಸೇಜ್ ಚೇಂಜ್ ಆಗಿದೆ. ನಾಳೆ ಅದನ್ನು ಕಂಪ್ಲೀಟ್ ಮಾಡೋಣ. ನಾವು ಫೋನಲ್ಲಿ ಕೇಳಿಸ್ಕೊಡ್ತಾ ಇರೋದು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಹೇಳಿದ್ದೀನ ನಾವು ನನ್ನ ಏಜ್ 30 years ಒಂದು ದಿನ ನಮ್ಮ ದಾಹ ಕಡಿಮೆ ಆಗಿಲ್ಲ. ಇವಾಗಲೂ ನೀನು ಇನ್ನೂ ಕಠಿಣ ಮಾಡಿದ್ದೀನಿ ಅಂತ ಮಾಡಪ್ಪ, ನಾನು ಜೀವಿಸ್ತೀನಿ ಅಂತ ಹೇಳ್ತೀನಿ. ನಾನು ಈ ವಯಸ್ಸಲ್ಲಿ ಹೇಳ್ತೀನಿ. ಹಲ್ಲೆಲೂಯಾ. ಓಕೆ, ಈ ಕಾರಣದಿಂದ ನೆನಪಿದೆಯಾ? ಇದು 2 ಪೇತ್ರ 1:5. ಈ ಕಾರಣದಿಂದ ನೀವು ಪೂರ್ಣ ಶಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಹಲ್ಲೆಲೂಯಾ, ಸದ್ಗುಣಕ್ಕೆ ಜ್ಞಾನವನ್ನು ನೀವು ಇದು ಸೇರಿಸಬೇಕು. ಸ್ಕೂಲ್ ಇದೆ ಮಾಡ್ತಿದ್ದೀವಿ ನಾವು. ದಿನೇಶ್ ತಾನೇ ಡ್ಯಾಡಿ, ದಿನೇಶ್ ಬಾಯ್ ಇದೆಯೋ ಯಾರಿಗಿದ್ರು ಅದೇ ಮಾಡ್ತಿದ್ರಲ್ಲ ಕಾಲ್ ಇಟ್ಕೊಂಡಿದ್ದು. 4ನೇ ಕ್ಲಾಸಲ್ಲಿ ಅಭಿಷೇಕ ಆಗಿತ್ತು. 6ನೇ ಕ್ಲಾಸಲ್ಲಿ ನರ್ಸಿಂಗ್ ಹೋಗಿ ಅವರು ಇದು ಹೇಳ್ಕೊಡ್ತಾ ಇದ್ರು. ನರ್ಸಿಂಗ್ ಅವ್ರು ಇದ್ರಿ, ಅವರೆಲ್ಲ ಏನು ಓದಿದ್ದಕ್ಕೆ ಪಾಠ ಹೇಳ್ಕೊಡ್ತಾ ಇದ್ರು. 6ನೇ ಕ್ಲಾಸ್ ಕನ್ನಡ ಮೀಡಿಯಂ, ಇಂಗ್ಲೀಷ್ ಬರ್ತಾ. ಓಕೆ, ಬಂದಿದೆ. ಈ ಕಾರಣದಿಂದ ನೀವು ಪೂರ್ಣ ಶಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕುಡಿಸಿರಿ. ಅಷ್ಟೇ ಇಲ್ಲ, ಹೇಳು ಬಾಯ್ತಿರೋದು. ನಾನು ಬಾನಿನಲ್ಲಿ ನೀನು ರಚನಾ ನೋಡು, ಬಾಯಿ ಬಿಡೋದಿಲ್ಲ, ಹೊಚ್ಕೊಡೋದಿಲ್ಲ. ಊಟ ಮಾಡಬೇಕಾದ್ರೆ ಉಳ್ಕೊಳ್ತೈತೆ ತಟ್ಟೆ ಮುಂದೆ ನೀನು ನೋಡಿಲಿ. ಇವು ನಿಮ್ಮಲ್ಲಿಂದ ಹೆಚ್ಚುತ್ತಾ ಬಂದರೆ, ಹೌದಾ, ಇದು ಹೆಚ್ಚುತ್ತಾ ಬರಬೇಕು. ಕಡಿಮೆ ಆಗಂಗಿಲ್ಲ. ಕಡಿಮೆ ಅಂದ್ರೆ ಈ ಥರದ್ದು ಇದು ಹೇಳ್ತಾ ಇಲ್ಲ, ಇದ್ದಾಗಿತ್ತು. ಆ ಮಗ ಸೊತ್ತೆ ಮಕ್ಕಳು ಹಿಡ್ಕೊಂಡು ಹೋಗ್ತಾರೆ. ಅಲ್ಲೊಂದು ತಗೊಂಡಿದ್ದೀವಿ, ಅಲ್ಲೊಂದು ಪುಷ್ಪ ಅದೇ ಸಿರಿ, ಇವರಿಗೆ ದೊಡ್ಡ ಸಿರಿಯರು. ಆಮೇಲೆ ಅಲ್ಲಿ ಆದರೆ ಮುಖ ಊದ್ಕೊಂಡು ಬರ್ತೀವಿ, ನಾ ಮಾಡಿ ಬತ್ತಂಡಿ ಮಾಡ್ತೀವಿ. ಆಗದೇ ಇತ್ತು. ಎಂಟನೇ ವಾಕ್ಯ. ಇವು ನಿಮ್ಮಲ್ಲಿಂದ ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಒಂದು ವಿಷಯದಲ್ಲಿ ನಿಮ್ಮನ್ನು ಅಲಸ್ಯಗಾರರು, ನಿಷ್ಫಲರೂ ಆಗದಂತೆ ಮಾಡುತ್ತವೆ. ಇವುಗಳಿಲ್ಲದವನು ಕುರುಡನಾಗಿದ್ದಾನೆ, ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳ ಪರಿಹಾರವಾಗಿ ತಾನು ಶುದ್ಧನಾದವನ್ನು ಮರೆತು ಬಿಟ್ಟಿದ್ದಾನೆ. ಕೇಳಿ, ಯಾವುದಕ್ಕೂ ಉಂಟಾಗಲಿ, ಯಾವುದಕ್ಕೂ ಉಂಟಾಗಲಿ. ನನ್ನಂತೂ ನಿಮಗೆ ಸಿಗಲ್ಲ ಮೋಸ್ಟ್ಲಿ. ಕೇಳಿ, ಇದೇ ರೋಡಲ್ಲಿ ನಮ್ಮ ಪ್ರಾಪರ್ಟಿ ಇದೆ, ಈಗಲೂ ಹಾಸನಲ್ಲಿದೆ, ಊರಲ್ಲೂ ಇದೆ ನನ್ನ ಹೆಸರು. ಅದನ್ನ ತಿರಸ್ಕಾರ ಬಂದಿರೋದು ಇಲ್ಲಿದೆ. ನಿಮ್ಮ ಕಣ್ಣ ಅದಕ್ಕೆ ನಾನು ಕೇಳೋದು, ಯಾರ್ಯಾರು ಏನೇನು ಜಾಗ ಮಾಡಿಲ್ಲ ಅಂತ ಕೇಳ್ತಿರ್ತೀನಿ. ಲೆಟ್ಸ್ ಗೋ, ಅಂತ ಮುಗಿಸ್ಬಿಡೋಣ. ಇದು ನೋಡಿ, ಇವುಗಳಿದ್ದವನು
ಕುರುಡನಾಗಿದ್ದು ರೆಬೆಕ್ಕ ಸಿಸ್ಟರ್ ಕಳಿಸ್ಕೋಬೇಕು. ಮನೆಗೆ ಹೋಗಿ ಹೇಳು ನಿಮ್ಮ ಡ್ಯಾಡಿಗೆ ಅಜ್ಜಿಗೆಲ್ಲ ಹೋಗಿ ಹೇಳು ಎಚ್ಚರಿಸಿ. ನೀವು ಹಚ್ಕೊಳ್ಳಿ ಎಲ್ಲ ಕೈ ಕಾಣ ನಿಂತ್ಕೊಳ್ಳಿ ಹಚ್ಕೊಳ್ಳಿ, ಇನ್ನೊಂದು ಇದ್ಕೊಳ್ಳಿ ನೀವು. ರೆಬೆಕ್ಕಂಗೆ ಹೇಳ್ತಾ ಇರೋದು ಇವುಗಳೆಲ್ಲದವನ್ನು ಕುರುಡನಾಗಿದ್ದು ಯಾವ್ದಾದ್ರು ಇವೆಲ್ಲ ಇದು ಎಷ್ಟೆಲ್ಲ ನೆನಪಿದೆ ವಾಕ್ಯ ಇದು ಓದಿರೋ ನೆನಪಿದೆಯಾ? ಯಾವ ಥರ ಓದಿರೋ ನೆನಪಿರೋ ಕೈ ಐತಿ? ಅವೆಲ್ಲರೂ ಓದಿರೋದು ನೆನಪಿದೆಯಾ ನಿಮಗೆ? ಎಷ್ಟನೇ ವಾಕ್ಯ? ಯಶೋಧ ಎಷ್ಟನೇ ವಾಕ್ಯ? 2 ಪೇತ್ರ 1:5 ಓದ್ಕೊಳ್ಳಿ. ಮನೆಗೆ ಹೋಗಿ ದಿನ ಓದ್ಬೇಕಾಗ್ತದೆ. ಕಣ್ಣು ಮುಚ್ಚಲು ಪ್ರಾರ್ಥನೆ ಮಾಡಿ. ಕೊನೆ ನಿಮಿಷ ಅಷ್ಟೇ. ಏನಾದರೂ ನಿಮ್ಮ ಒಳಗಡೆ ಒಂದು ಬದಲಾವಣೆ ಬೇಕು ಅಂದರೆ ಇದೊಂದು ಚಾನ್ಸ್ ಇದೆ. ಆ ಕಡೆಗೆ ನೋಡ್ಬೇಕು, ಕಣ್ಣುಗಳು ಮುಚ್ಚಿದೆ ಸರಿಯಾಗಿ ನಿಂತು ಸಂಭ್ರಮ ನೀನು ಸರಿಯಾಗಿ ನಿಂತು ಸ್ಕೂಲ್ ಕಾಲೇಜ್ ಮುಂದೆ ಆಡೋದು. ಮುಂದೆ ಬನ್ನಿ ಅರವಿಂದ, ಮುಂದೆ ಬಾ, ಎಲ್ಲ ಮುಂದೆ ಬನ್ನಿ. ಶ್ರಮ ಏಸಪ್ಪ ನನ್ನ ಕ್ಷಮಿಸು ಅಂತ ಹೇಳಿ. ಓಕೆ, ನಾನು ನಿಮ್ದು ಕ್ಷಮೆ ಕೇಳೋದು. ನೀವು ಮಾತಾಡೋದು ನನಗೆ ಐದು ಅಂತ ಅನಿಸ್ತಾ ಇದೆ. ಆದರೂ ನನಗೆ ಯಾರು ಕ್ಷಮೆ ಕೇಳೋದು ತುಂಬ ರೇರ್. ನಾನು ಕ್ಷಮೆ ಕೇಳೋದು ಯಾರು? ಇವನ್ ಪೊಲೀಸ್ ಹಿಡಿದ್ರು ಸಾರಿ ಎಲ್ಲ ಹೇಳೋದಿಲ್ಲ. ಅವ್ನು ಹೆಂಗೋ ಮಾಡಿ ಆಚೆ ಬರ್ತೀನಿ ಮತ್ತೆ ನಿಮಗೆ ಆ ಥರದವನು ನಾನು ತಪ್ಪಿದ್ರು ಹೌದಾ? ಅದೆಲ್ಲ ಆಮೇಲೆ ಏಸಪ್ಪದನ್ನು ಮನ್ನಿಸು, ಇನ್ನೊಂದು ಚಾನ್ಸ್. ಆಮೇಲೆ ಪ್ರತ್ಯಕ್ಷ ಕೇಳಿ. ಇದು ಬಣ್ಣ ಹೆಚ್ಚಾಗುತ್ತೆ ಅಷ್ಟೇ, ಅಷ್ಟೇ. ಇದು ಬೈಬಲ್ ಬಣ್ಣ ಹೆಚ್ಚಿಕೊಂಡು ನೀನೇನು ಮಾಡ್ತಿದ್ದೆ ಹೇಳು. ಹೋಗಿ ನಿಮ್ಮ ಯಾರೋ ಚಿಕ್ಕಮ್ಮನಿಗೆಲ್ಲ ಹೋಗಿ ನಿಮ್ಮ ಅಮ್ಮನಿಗೆ ಹೇಳು ಏನು ಮಾಡ್ತಿದ್ದೆ ನೀನು. ಓಕೆ, ಕಣ್ಣುಗಳ ಮುಚ್ಚಿ ಕೈಗಳ ಮೇಲೆ. ದಾರಿ ತೋರಿ ಬೆಳಕು ತಂದೆ ನಿಮಗೆ ಸ್ತೋತ್ರಯ್ಯ. ದಾರಿ ತೋರಿ ಬೆಳಕು ತಂದೆ ನಿಮಗೆ ಸ್ತೋತ್ರಯ್ಯ. ನಾಶದಿಂದ ತಪ್ಪಿಸಿರುವೆ ನಿಮಗೆ ಸ್ತೋತ್ರಯ್ಯ. ನಾಶದಿಂದ ತಪ್ಪಿಸಿರುವೆ ನಿಮಗೆ
ಮತ್ತಾಯ 8:18 21 ಎಚ್ಚರಿಸುತ್ತೆ. ಆ ಒಬ್ಬ ವ್ಯಕ್ತಿ ಬಂದು ತಂದೆ ಉತ್ತರ ಕ್ರಿಯೆಗಳನ್ನ ಮಾಡಬೇಕು ಅಂತ ಕೇಳ್ತಾರೆ. ಏಸಮ್ಮ ಹೇಳ್ತಾರೆ, ನೀನು ಇವಾಗ ನಿಂದೆ ನೀನು ಸತ್ತೋದವ್ರದ್ದು ಉತ್ತರ ಕ್ರಿಯೆ ಮಾಡ್ಕೊಂಡು ಎರಡು ಆತ್ಮಿಕವಾಗಿ ಸತ್ತೋಗಿದ್ದಾನೊಬ್ಬ, ಶಾರೀರಿಕವಾಗಿ ಸತ್ತೋಗಿದ್ದಾನೆ. ಎಚ್ಚರಿಕೆ ಆಗಿದೆ ವಿಚಾರ. ಕಡೆಯ ಕ್ಷಣಗಳು ಮೋಸ್ಟ್ಲಿ ಇದು ಆ ಲೋಟನ್ನು ಮನೆಗೆ ಆ ದೇವದೂತರು ಅಥವಾ ದೇವರು ಬಂದಾಗ ಅದೇ ಸಮಯದಲ್ಲಿ ತಿರುಗಿ ನೋಡಂಗಿಲ್ಲ. ಕಾರಣ ಏನು? ಲೋಕದ ಆಸೆ, ಲೋಕದ ಕಡೆ ನೋಡ್ಬೇಡಿ. ಯಾವುದೇ ಮ್ಯಾಟರ್, ಅದು ಯಾವುದೇ ಮ್ಯಾಟರ್ ಇರಬಹುದು. ನೀವು ಮಕ್ಕಳ ವಿಚಾರನ ದೇವರಿಗೆ ಸಿಗೋಗ್ಬಿಡಿ. ಅವರನ್ನ ಆ ಸಾಲಗಳ ವಿಚಾರನದು 2 ವರ್ಷಗಳು 4 ಆ ಎಮ್ಮ ಹಿಂಗೆ ಬಂದು ಬನ್ನಿ, ಅವಳು ಎಲಿಶೆಟ್ಟಾಗ ಬಂದೋದು ಬನ್ನಿ, ನೀವು ದೇವರ ಬಿಡುಗಡೆಗೆ ಸಾಧ್ಯ. ಸ್ವಸ್ಥತೆ ವಿಚಾರನ ಎಲ್ಲರಿಗೆ ಅದ್ಭುತಗಳಾಗ್ತಾರೆ. ಅಲ್ಲಿ 17ನೇ ಅಧ್ಯಾಯದಲ್ಲಿ 11 ಲೂಕ ಅವರು ಹೋಗುವಾಗ ಸ್ವಸ್ಥನಾದರು ಪ್ರಾರ್ಥನೆ ಮಾಡಿ ಹೋಗುವಾಗ ಸ್ವಸ್ಥನಾದರು. ಒಬ್ಬನಿಗೆ ಕಣ್ಣು ಕುರುಡಾದವನಿಗೆ ಒಬ್ಬನಿಗೆ ಏಸಪ್ಪ ಪ್ರೇಯರ್ ಮಾಡ್ತಾರೆ. ಒಬ್ಬನಿಗೆ ತಕ್ಷಣ ಜನಗಳು ಮರ ತರ ಕಾಣುತ್ತಾರೆ. ಏಸಪ್ಪ ತಿರುಗಿ ಪ್ರೇಯರ್ ಮಾಡ್ತಾರೆ. ಏಸಪ್ಪನ್ನೇ 2ನೇ ಸಲ ಮಾಡಬೇಕು ಅಂದ್ರೆ ಅಂತ ಜಡತ್ವ ಇದೆ ಕೆಲಸ. ಬೇರೆ ಸಮೇತ ಕಿತ್ತಿಸಬೇಕಾಗುತ್ತೆ. ಅಂದ್ರೆ ಏನಂದ್ರೆ ದೇವರು ನಿಮಗೆ ಅದ್ಭುತ ಮಾಡಕ್ಕೆ ನಡೆಯಿದ್ದಾರೆ. ನಿಮ್ಮ ಕಡೆಯಿಂದ ಸ್ವಲ್ಪ ಬೇಕು, ಕೂಡ ಕಡಿಬೇಕು. ದೇವರಿಂದ ಅಷ್ಟೇ, ಜಾಸ್ತಿ ಇಲ್ಲ. ದೇವರಿಂದ ಒಳಕ್ಕೆ ನಡೀಬೇಕಷ್ಟೇ. ಹೇಳ್ತಾನೆ ಆ ಕುರುಡನಿಗೆ ಗುಣ ಮಾಡಿದಾಗ ಏನಂತ ಹೇಳ್ತಾನೆ, ಏಸಪ್ಪನ ಹಿಂದೆ ಒಂದು ಹೊರಟಾಗ್ತಾರೆ. ನೀನು ಒಳ್ಳೆ ಕಡಿಬೇಕಷ್ಟೇ. ಯಶಸ್ಸು ಸಿದ್ಧ ಅದ್ಭುತಗಳು ಸರಿನೇ ಚಿಂತೆ ಮಾಡಬೇಕು. ಯಾರಾದ್ರೂ ಚಿಂತೆ ಮಾಡಿದಾರಲ್ಲ ಅಪೊಸ್ತಲರ ಕಾಲದಲ್ಲಿ, ಯಾರಾದ್ರೂ ಸಿಂಪಲ್ ವ್ಯಕ್ತಿ ಯಾರಾದ್ರೂ ಬಂದು ಅಪ್ಪ ನನಗೆ ಕಾಪಾಡು ಹೇಳಿದಾಲಿ, ಅವ್ರು ಬಂದು ಸೇರಿದ್ರು, ನಂಬಿ ಬಂದ್ರು ಅಷ್ಟೇ. ಇದ್ದ ಅಭಿಷೇಕ ಹೆಂಗಿದೆ ಅಂದ್ರೆ ಆ ನೆರಳಿಂದ ಅದ್ಭುತಗಳು, ಪೇತ್ರನ ನೆರಳಿಂದ ಅದ್ಭುತಗಳು ಹೆಂಗಿರುತ್ತೆ. ನೀವು ಅದಕ್ಕಿಂತ ಉನ್ನತ ಸಮಯದಲ್ಲಿ ಅಂತ್ಯ ದಿನಗಳು. ನನಗೆ ಯಾವ ಕೊರತೆ ಇಲ್ಲ. ನನ್ನ ಅವಶ್ಯಕತೆಗಳು ಕ್ರಿಸ್ತ ಯೇಸುವಿನಲ್ಲಿ ಐಶ್ವರ್ಯಕ್ಕೆ ತಕ್ಕಂತೆ ಎಲ್ಲ ಕೊಡಲ್ಪಡುತ್ತೆ. ಭಯ ನನಗಿಲ್ಲ, ಭವಿಷ್ಯದ ಭಯ ನನಗಿಲ್ಲ. ಏಸಪ್ಪ ಬೆಳಿಗ್ಗೆ ಬಂದವರಿಗೆ ಏನು ಅದ್ಭುತಗಳಾಗಿದೆ ನನ್ನ ಜೀವಿತದಲ್ಲೂ ಆಗಿದೆ, ಹಣೆನೂ ಆಗುತ್ತೆ. ಹಣಕಾಸಿನ ಕೊರತೆ ನನಗಿಲ್ಲ. ನಾನು ದೇಶಗಳಿಗೆ ಸಾಲ ಕೊಟ್ಟಿದ್ದೀನಿ. ಕಣ್ಣು ಮುಚ್ಚಿ ಕಣ್ಣು ಬಿಡೋದಿಲ್ಲ. ಸಾಲಗಳು ಹೋಗ್ತಾ ಇದೆ. ನಾನು ಮನೆಗೆ ಹೋಗೋದ್ರೊಳಗೆ ಒಂದು ದುಡ್ಡು, ಒಳ್ಳೊಳ್ಳೆ ಟಾಪ್ ಜಾಬ್ಗಳು ನಾನು ಹುಡುಕೊಂಡು ಬಂದ್ರೆ ಶ್ರೇಷ್ಠವಾದದ್ದು ನನ್ನ ಮನೆಗೆ, ನನ್ನ ಸಂತತಿಗೆ, ನನ್ನಲ್ಲಿ ನನ್ನ ಸಂತತಿಯಲ್ಲಿ ಎಲ್ಲ ಸಂಪತ್ತು ಸಮೃದ್ಧಿಯಾಗಿದೆ. ಆದರೂ ದೇವರ ರಾಜ್ಯ ನೀತಿ ಇದೇ ಮೊದಲು. ಲೋಕದ ಯಾವುದು ನನ್ನನ್ನು ಆಕರ್ಷಣೆ ಮಾಡಕ್ಕಾಗಲ್ಲ. ಸೌಲಂತರ ನನಗೆ ಮಾಡಕ್ಕೆ ಸಾಧ್ಯ ಇಲ್ಲ. ಸಂಸೌಲಂತರ ಮಾಡಕ್ಕೆ ಸಾಧ್ಯ ಇಲ್ಲ. ನಾನು ಈಗಿನ ಕಾಲದ ಯೋಸೇಫನು, ಈಗಿನ ಸಮಯದ ದಾನಿಯೇಲನು, ಅಪೊಸ್ತಲ ನಾನು. ಚಿನ್ನನ ದುಡ್ತಾ ಇಡ್ತೀನಿ. ವೈರಿಯ ಮುಂದೆ ಔತಣ, ವೈರಿಗಳ ಮುಂದೆ ಔತಣ. ವೈರಿ ಒಂದು ದಾರಿ ಬಂದ್ರೆ ದಾರಿ ಹೋಗ್ತಾನೆ. ನಿಮ್ಮ
ನಾಡಿ ರಕ್ತ ಕಣಗಳು 20 ವಯಸ್ಸಿದ್ದಾಗ ಹೆಂಗಿದೆ ಮಗು ಸೃಷ್ಟಿ ಮಾಡಿದ ಹೆಂಗಿದೆ ಅದೇ ತರ ಇದೆ ನನ್ನ ಶರೀರ. ಅವನಿಗೆ ಕೂಸಿನಿಂದ ಶರೀರ ಆಯ್ತು. ಎಲ್ಲರೂ ಸುರುಳಿದು ನೆನಪಿದೆಯಾ? ಎಲ್ಲರೂ ನೆನಪಿದೆಯಾ? ಅದು ನೆನಪಾಗ್ತದೆ. ನನಗೆ ಯಾವುದೋ ಅಸಾಧ್ಯ ಇಲ್ಲ. ನನ್ನ ದೇವರ ಚಿತ್ತ ಇರುವಂಥದ್ದು ನನಗೆ ಬರೋದನ್ನು ಯಾರು ತಡೆಯಕ್ಕಾಗಲ್ಲ. ಯಾವ ಮಾಟ ಮತ್ತು ತಡೆಯಕ್ಕಾಗಲ್ಲ. ಯಾವ ಶಕ್ತಿ ತಡೆಯಕ್ಕಾಗಲ್ಲ. ಆದರೂ ನನಗೆ ಯೇಸುನೇ ಪ್ರಾಮುಖ್ಯ. ಹಣ ಅಂತಸ್ತು ಅಲ್ಲ, ನನ್ನ ರಕ್ಷಣೆ ಪ್ರಾರ್ಥನೆ. ಆಮೇಲೆ ಪರಲೋಕದ ನಮ್ಮ ತಂದೆ, ನಮ್ಮ ರಕ್ಷಿಸಿಕೊಳ್ಳಲಿ, ರಾಜ್ಯ ಬರಲಿ, ಚಿತ್ರವು ಪರಲೋಕದಲ್ಲಿ ಭೂಲೋಕದಲ್ಲಿ ನಮ್ಮನ್ನು ಹೃದಯ ಪಾಲಿಸಿ, ನಮಗೆ ತಪ್ಪು ಮಾಡಲು ನಾವು ಕ್ಷಮಿಸಿದ ನಮ್ಮ ತಪ್ಪನ್ನು ಮುಚ್ಚಿಸಿ, ನಮ್ಮನ್ನು ಶೋಧನೆಗಳಿಗೆ ಸೇರಿಸಿದರೆ ರಾಜ್ಯವು ಬಲವು ನಮ್ಮನ್ನು ಹಿಡಿದುಕೊಂಡ ಆ ವಿಪತ್ತನ್ನು ಒಣಗುವುದಿಲ್ಲ. ಈಗಲ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಪ್ರೀತಿಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣ ತನಕ ಇರುವುದಾಗಲಿ. ಆಮೆನ್. ಜಯಗಳು ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಸಾಕ್ಷಿ ಹೇಳೋದಿಲ್ಲ. ಇನ್ನು ಸಾಕ್ಷಿ ಹೇಳೋಕೆ ಈಗ ಅವಾಗ ಸ್ವಸ್ಥತೆ ಆಗಿತ್ತು. ಈಗ ಬೇರೆ ಸ್ವಲ್ಪ ಗಾಳಿ ಗಿಳಿ ಕಡಿತ ಆಗ್ಬಿಟ್ಟು ಗೊತ್ತಾ, ಎಲ್ಲರಿಗೂ ಪ್ರೇಯರ್ ಮಾಡಿದೆ. ಟೈಮ್ ಎಲ್ಲ ನೋಡೋಕೆ ಹೋಗಿ ಟೈಮ್ ಸರಿ ಇಲ್ಲ ಅಲ್ಲಿ ಸುಮ್ಮನೆ ಹೊರಟ್ಬಿಟ್ಟಿದ್ವಿ ಗೊತ್ತಾ. ಸಾಕ್ಷಿ ಹೇಳೋದು ಹಲ್ಲೆಲೂಯಾ. ಅವಾಗೆಲ್ಲ ಸಮಾಧಾನ ಹೋಗಿ ಬಂದ. ಸಾಕ್ಷಿ ಕೇಳಿಸ್ಕೊಳ್ಳಿ. ಕೈ ಬೆಂಡ್ ಬಂದಾಗಿತ್ತು, ಕೈ ಥರ ಮಡ್ಚಕ್ಕೆ ಆಯ್ತಿಲ್ಲ, ಡ್ಯೂಟಿ ಹೋಗ್ಬೇಕಾಯ್ತು. ನಾನು ಆಸ್ಪತ್ರೆ ಪ್ರಯಾಣ ಮಾಡಿಸಿ ಸ್ವಲ್ಪ ಬಿಡುಗಡೆ ಕೊಟ್ಟು ಕೋಟಿ ಕೈ ಬೆಂಡ್ ಬಂದಂಗಾಗಿತ್ತು ಅಂತ ಹೇಳ್ತಿದ್ರು. ಆಸ್ಪತ್ರೆ ಇರೋದು, ಆಸ್ಪತ್ರೆಯಲ್ಲೇ ಇರೋ ನೋಡಿ ಇಷ್ಟೆಲ್ಲ ಮಾಡಿದ್ರು, ಎಲ್ಲ ಮಾಡಿದ 10 ವರ್ಷ ಮೆಡಿಷನ್ ತಗೊಂಡಿದ್ದೆ. 10 ವರ್ಷ 10 ವರ್ಷ ಮಾಡ್ಬೇಕಾಗುತ್ತೆ. ಚಿಂತೆ ಮಾಡೋದು ಬೇಡ. ಚಿಂತೆ